ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ, ಆ ಸದ್ಗುರುವಿರಲಿ ಎನ್ನ ಮಾನಸದೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಹೃದಯದಲ್ಲಿ ಸತತ ಬೆಳಗುವ ಪರತತ್ವವನ್ನು ಭಾವಿಸಿ ಇಲ್ಲಿ ಸೇರಿದ ಎಲ್ಲರನ್ನು ಆಶೀರ್ವದಿಸಿ ಇಂದಿನ ಮಾತುಕತೆಗೆ, ಇಂದಿನ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಇಂದಿನ ಅನಾವರಣ ಅಶೋಕೆಯ ಪಂಚತೀರ್ಥಗಳು. ಪಂಚತೀರ್ಥಗಳು ಪಂಚಮಹಾಪುರುಷರು, ಅಶೋಕ ಮತ್ತು ಅವನ ಪೂರ್ವಜರು, 4 ಪೂರ್ವಜರು, 5 ಮಹಾಪುರುಷರು ಮಾಡಿದ ತಪಸ್ಸಿನ ಫಲಿತ ಆ ಪಂಚತೀರ್ಥಗಳು. ಗೋಕರ್ಣ ಎಂತಹ ಒಂದು ದಿವ್ಯ ಕ್ಷೇತ್ರವಾಗಿತ್ತು. ಲಕ್ಷದ್ವೀಪದ ಅಧಿಪತಿ, ಅಲ್ಲಿಯೇ ಚಕ್ರವರ್ತಿ, ಜಂಬೂ ದ್ವೀಪವೇ ಅಲ್ಲ ಅದು. ಇವತ್ತು ನೀವು ಕಾಣುವಂಥ ಭಾರತ ವರ್ಷದ ಆಚೆ ಇರ್ತಕ್ಕಂಥದ್ದು. ಅಲ್ಲಿಯೇ ಒಬ್ಬ ಚಕ್ರವರ್ತಿ ಕಳೆದುಕೊಂಡಿದ್ದನ್ನು ಮರಳಿ ಗಳಿಸಿಕೊಳ್ಳುವ ಸಂಕಲ್ಪದಲ್ಲಿ ಇಲ್ಲಿಗೆ ಬಂದು ತಪಸ್ಸು ಮಾಡ್ತಾನೆ. ಎಲ್ಲವನ್ನೂ ಕಳೆದುಕೊಂಡು ನಿರ್ಗತಿಕನಾಗಿ, ಅಕಿಂಚನ, ಏನಿಲ್ಲ, ಬರಿಗೈ, ಅಂತಹ ಸ್ಥಿತಿಯಲ್ಲಿ ಇಲ್ಲಿಗೆ ಬಂದು ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ, ಅಶೋಕೇಶ್ವರನ ಸನ್ನಿಧಿಯಲ್ಲಿ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಅವನು ತನ್ನ ರಾಜ್ಯವನ್ನು ಮರಳಿ ಪಡ್ಕೊಳ್ತಾನೆ. ಮಾತ್ರವಲ್ಲ, ದುರ್ಲಭವಾಗಿದ್ದನ್ನು ಕೂಡ ಪಡ್ಕೊಳ್ತಾನೆ. ಗತಿಸಿದ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ, ಇಡೀ ಬಳಗ ಹೋಗ್ಬಿಟ್ಟಿತ್ತು. ಇಡೀ ಬಳಗಕ್ಕೆ ಮರುಜೀವ ಬಂತು. ರಾಜ್ಯವೂ ದುರ್ಲಭ, ಆದರೆ ಅದಕ್ಕಿಂತ ದುರ್ಲಭವಾಗಿರ್ತಕ್ಕಂಥದ್ದು ಇದು. ಕಳೆದುಕೊಂಡ ಆತ್ಮೀಯರನ್ನು, ಕಳೆದುಕೊಂಡ ಒಡನಾಡಿಗಳನ್ನು, ಬಂಧು ಬಳಗವನ್ನು ಮತ್ತೆ ಮರಳಿ ಜೀವಸಹಿತವಾಗಿ ಕಾಣಬೇಕು ಅಂದರೆ ಸಣ್ಣ ಯೋಗ ಅಲ್ಲ ನೋಡಿ ಅದು ಅಂತ. ಅಂತಹ ಅನುಗ್ರಹ ಅವನಿಗಾಗಿದೆ. ಅವನ ಹಿರಿಯರಿಗೆ ಇದಕ್ಕಿಂತ ದೊಡ್ಡ ಅನುಗ್ರಹ ಆಗಿದೆ. ಅವರಿಗೆ ಬ್ರಹ್ಮಸಿದ್ಧಿ ಆಯಿತು, ಅವರಿಗೆ ಪರಮಾತ್ಮ ಪ್ರಾಪ್ತಿ ಆಯಿತು. ಅದಕ್ಕೋಸ್ಕರ ತಪಸ್ಸು ಮಾಡ್ತಾಯಿದ್ರು ಅವರೆಲ್ಲರೂ ಕೂಡ. ಹೀಗೆ 5 ಮಹಾಪುರುಷರು ತಪಸ್ಸು ಮಾಡಿ 5 ತೀರ್ಥಗಳು ಇಲ್ಲಿ ಅಂದು ಅನಾವರಣಗೊಂಡವು ಅಂತ. ಮತ್ತೆ ಆವರಣ ಮುಸುಕಿತು. ಇವತ್ತು ಯಾವ ಸ್ಥಿತಿ ಇದೆ ಅಂದರೆ, ಆ ತೀರ್ಥ ಎಲ್ಲಿದೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಎನ್ನುವ ಸ್ಥಿತಿ ಇದೆ ಇವತ್ತು. ಅಂತ ಆ ತೀರ್ಥ ಇದೆಯೋ ಇಲ್ಲವೋ ಎನ್ನುವುದನ್ನು ಜಿಜ್ಞಾಸೆ ಮಾಡುವಂಥ ಕಾಲಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ ಅಂತ. ಅದು ಕಾಲದ ಸ್ವಭಾವ ಅದು. ಆವರಣ ಅನಾವರಣ, ಆವರಣ ಅನಾವರಣ. ಒಮ್ಮೆ ಹೀಗೆ ಹೋಗುವಂಥದ್ದು, ಒಮ್ಮೆ ಹೀಗೆ ಇಳಿದು ಬರುವಂಥದ್ದು, ಇನ್ನೊಮ್ಮೆ ದೊಪ್ಪನ ಬೀಳುವಂಥದ್ದು ಮೇಲಿನಿಂದ. ಇದೆಲ್ಲ ಕಾಲದ ಸ್ವಭಾವ. ಹಾಗಾಗಿ ಮತ್ತೊಮ್ಮೆ ಅನಾವರಣಗೊಳ್ಳಲಿ ಆ ತೀರ್ಥಗಳು. ಒಂದೊಂದು ತೀರ್ಥಕ್ಕೂ ತುಂಬ ಯೋಗ್ಯತೆ ಇದೆ. ಅವು ಜೀವೋದ್ಧರಣಕ್ಕೆ ಕಾರಣವಾಗಲಿ. ಅಶೋಕೆ ಅದಕ್ಕೆ ಅದು ಮರುಜೀವ ಪಡ್ಕೊಳ್ತಾ ಇದೆ. ಅಶೋಕಿಯ ಪುನಶ್ಚೇತನ ಆ ಕಾರ್ಯ ನಡೀತಾ ಇದೆ. ಈಗ ಮೊದಲಿನ ಹಾಗಿಲ್ಲ ಅಶೋಕ ಕೇವಲ ಕಾಂತಾರ ಅಲ್ಲ. ಅಶೋಕೆ ಇವತ್ತು ಮತ್ತೆ ಚಟುವಟಿಕೆಗಳಿಂದ ಕಂಗೊಳಿಸ್ತಾ ಇದೆ. ಮತ್ತೆ ಇಲ್ಲಿ ದೇವತಾರ್ಚನೆ, ಗುರುಸೇವೆ ಇಂಥದ್ದೆಲ್ಲ ನಡೀತಾ ಇದೆ.
ಹಾಗೆಯೇ ಗುರುಕುಲಗಳು, ಅಧ್ಯಯನ ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಪಂಚತೀರ್ಥಗಳು ಮತ್ತೊಮ್ಮೆ ಪುನರುಜ್ಜೀವನಗೊಂಡ್ರೆ ಆಗ ಈ ಕ್ಷೇತ್ರ ವೃದ್ಧಿ ಪರಿಪೂರ್ಣ ಅಂತ. ಆ ಸಮಯ ಬೇಗ ಬರಲಿ ಎಂಬ ಆಶಂಸೆಯ ಜೊತೆಗೆ ಈ ಒಂದು ಅನಾವರಣ ಇಂದಿಲ್ಲಿ ನೆರವೇರಿರ್ತಕ್ಕಂಥದ್ದು. ಸೇವೆ ತುಮರಿ, ಹೊಸಕೊಪ್ಪ, ನಿಟ್ಟೂರು, ಸಂಪೆಕಟ್ಟೆ ಮತ್ತು ಹೊಸನಗರ ಈ ವಲಯಗಳದ್ದು. ಈ ವಲಯಗಳ ಆತ್ಮೀಯ ಭಕ್ತರು, ಆತ್ಮೀಯ ಶಿಷ್ಯರು, ಅವರು ಪ್ರಾದೇಶಿಕವಾಗಿಯೂ ತುಂಬ ಹತ್ತಿರ ಇರುವಂಥವರು ಮಠಕ್ಕೆ, ಹೊಸನಗರದ ರಾಮಚಂದ್ರಾಪುರ ಮಠಕ್ಕೆ. ಎಲ್ಲ ಶರಾವತಿಯ ಎಡದಂಡೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು. ಅದೊಂದು ಸಂಸ್ಕೃತಿಯೇ ಇದೆ. ಆ ಪ್ರದೇಶ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಅಲ್ಲಿ ಆತಿಥ್ಯ ಬಹಳ ವಿಶೇಷ. ಅಂತಹ ಒಂದು ಪ್ರದೇಶದ ಶಿಷ್ಯ ಭಕ್ತರ ಸೇವೆ ಇಂದಿಲ್ಲಿ ನೆರವೇರ್ತಾ ಇದೆ. ನಿಮಗೆಲ್ಲ ಮಲ್ಲಿಕಾರ್ಜುನನ ಆಶೀರ್ವಾದ ವಿಶೇಷವಾಗಿ ಪ್ರಾಪ್ತ ಆಗಲಿ. ಪಂಚತೀರ್ಥಗಳ ಅನಾವರಣ ಆ ದಿನದಿಂದ ನೀವೆಲ್ಲ ಬಂದಿದ್ದೀರಿ. ಹಾಗಾಗಿ ಮಲ್ಲಿಕಾರ್ಜುನನ ವಿಶೇಷ ಆಶೀರ್ವಾದದಿಂದ ನಿಮ್ಮ ಬದುಕಿನ ಕಷ್ಟಗಳು ಕಳೆಯಲಿ. ಅಶೋಕನಿಗಾಗಿದ್ದಾಗಲಿ ಅಂತ. ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವ ಯೋಗ, ಕಾಣದಾಗಿರುವುದನ್ನು ಮತ್ತೆ ಕಾಣುವ ಯೋಗ, ಅದು ನಿಮಗೆಲ್ಲ ಒದಗಿ ಬರಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡುವಂಥದ್ದು. ಇನ್ನು ಎಂದಿನ ಕಾಯಕ ಪ್ರವಚನ ಸರಣಿ ಮುಂದುವರಿತಾ ಇದೆ. ಕಾಲ ಪ್ರವಚನ ಸರಣಿ ವಸ್ತು ಯಾವುದು ಅಂದರೆ ಕಾಲ. ಕಾಲದ ಪರಿವೆಯೇ ಇಲ್ಲದೇ ಇರೋರು ಇರ್ತಾರೆ. ಯೋಗಿಗಳು, ಮಹಾತ್ಮರು, ಅವರಿಗೆ ಸಮಯದ ಪ್ರಶ್ನೆಯೇ ಇಲ್ಲ. ಈಗ ಸನ್ಯಾಸ ಸ್ವೀಕಾರ ಮಾಡಿದವರಿಗೆ ಅವರು ನಿತ್ಯ ಸಂಕಲ್ಪ ಮಾಡೋ ಪ್ರಶ್ನೆ ಇಲ್ಲ ಅಂತ. ಅವರು ಇಂಥ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಾರೆ ಹೇಳ್ಕೊಂಡು ಸಂಕಲ್ಪ ಮಾಡೋ ವಿಷಯ ಇರೋದಿಲ್ಲ ಅಂತ. ಯಾಕೆಂದರೆ ಕಾಲವನ್ನು ದಾಟಿ ಆ ಕಡೆ ಹೋಗಬೇಕು ಅಂತ, ಕಾಲ ದೇಶಗಳನ್ನು ದಾಟಿ ಹೋಗಬೇಕು ಅನ್ನುವಂಥದ್ದೇ ಉದ್ದೇಶ ಅಲ್ಲಿ ಅಂತ. ಹಾಗೆ ಕಾಲವನ್ನು ಮೀರಿ ಹೋಗುವವರು ಇರ್ತಾರೆ. ಇನ್ನು ಕಾಲದ ಪರಿವೆ ಇಲ್ಲದೇ ಇರೋಂಥವ್ರು ಇರ್ತಾರೆ, ಅಜ್ಞಾನದ ಕೂಪದಲ್ಲಿ ಇರ್ತಕ್ಕಂಥವ್ರು. ಒಂದು ಜನಾಂಗವೇ ಇದೆ. ಬ್ರೆಜಿಲ್ನ ಅಮೆಜಾನ್ನಲ್ಲಿ ಒಂದು ಜನಾಂಗ ಇದೆ, ಅಮೋಂಧವ ಎಂಬ ಒಂದು ಜನಾಂಗ. ಅವರ ಭಾಷೆಯಲ್ಲಿ ಕಾಲವಾಚಕ ಶಬ್ದಗಳೇ ಇಲ್ಲ. ಈಗ ತಿಂಗಳು ಅಥವಾ ವರ್ಷ, ವಾರಗಳು, ಇದು ಯಾವುದೂ ಇಲ್ಲ ಅಂತ. ಕಾಲವಾಚಕ ಶಬ್ದಗಳೇ ಇಲ್ಲ ಅಂತ. ಗಂಟೆ, ನಿಮಿಷ ಯಾವುದೂ ಇಲ್ಲ ಅಂತ. ಆ ಭಾಷೆ ಹಾಗಿದೆ ಅಂತ. ಅವರು ಇಡೀ ಜೀವನದಲ್ಲಿ ಆ ಒಂದು ಜನಾಂಗ ತುಂಬ ಕ್ಷೀಣವಾಗಿದೆ. ಭಾಳ ಕಡಿಮೆ ಸದಸ್ಯರು, ಒಂದು 100 ಜನ ಉಳ್ಕೊಂಡಿದ್ದಾರಂತೆ ಇವತ್ತು. 100 ಜನ ಅಂತ ಕೊನೆ ಹಂತಕ್ಕೆ ಬರ್ತಾ ಇದೆ ಅನ್ನುವ ಸ್ಥಿತಿ ಇದೆ ಅಲ್ಲಿ. ಆದರೆ ಒಂದು ವಿಶೇಷ ಏನು ಅಂದರೆ ಅವರ ಭಾಷೆ, ಅವರ ಜೀವನ ಶೈಲಿಯಲ್ಲಿ ಕಾಲದ ಪ್ರಸ್ತಾಪ ಇಲ್ಲ ಅಂತ, ಎಲ್ಲೂ ಅಂತ. ಅದ್ಭುತವಾಗಿರುವಂಥದ್ದು ಅಂತ, ಭಾಳ ಆಸಕ್ತಿಕರವಾಗಿರ್ತಕ್ಕಂಥದ್ದು ಅಂತ. ಇಂಥದ್ದು ಇರ್ತದೆ ಅಂತ. ಹಾಗಿದ್ಬಿಡೋಣ ಅಂದರೆ ಇಲ್ಲ, ನಮ್ಮ ದಾರಿ ಬೇರೆ ಇದೆ, ನಮ್ಮ ಪೂರ್ವಜರು ನಮಗೆ ತೋರಿಸಿದ ದಾರಿ ಬೇರೆ ಇದೆ. ನೀವು ಸ್ವಲ್ಪ ಕಾಲದ ಬಗ್ಗೆ ತಿಳ್ಕೊಂಡ್ರೆ ಜೀವನಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತ ನಮ್ಮ ಪರಂಪರೆ ಹೇಳಿದೆ ಅಂತ. ಕಾಲ ಒಂದೇ ಅಲ್ಲ, ಒಂದೇ ರೀತಿ ಅಲ್ಲ, ಅದು ಬದಲಾಗ್ತಾ ಇರ್ತದೆ. ಬೇರೆ ಬೇರೆ ಗುಣಧರ್ಮಗಳನ್ನು ಹೊಂದಿರ್ತದೆ, ಬೇರೆ ಬೇರೆ ಸಂದರ್ಭಗಳನ್ನು ಹೊಂದಿರ್ತದೆ. ತಿಳ್ಕೊಂಡ್ರೆ ತುಂಬ ಅನುಕೂಲ ಆಗ್ಬೋದು ಅಂತ. ಅದಕ್ಕೆ ತಕ್ಕಂತೆ ನಾವು ಹೋಗೋದಾದರೆ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಮಗೇನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕಾಲದ ಬಗ್ಗೆ ತಿಳ್ಕೊಳ್ಬೇಕು ಎಂಬುದಾಗಿ ನಮ್ಮ ಪರಂಪರೆ ಹೇಳುವಂಥದ್ದು. ನಿನ್ನೆ ನಾವು ಅಲ್ಲಿ ಬಂದು ತಲುಪಿದ್ವು. ಕಾಲ ಅನಿರ್ವಚನೀಯ, ಅದು ಗೊತ್ತೇ ಆಗೋದಿಲ್ಲ. ಕಾಲ ಅಂದರೆ ಏನು, ಅದು ಎಲ್ಲಿದೆ, ಅದು ಹೇಗಿದೆ, ಏನೂ ಅರ್ಥವಾಗೋದಿಲ್ಲ. ಅದು ಅರ್ಥವಾಗೋದಾದರೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಕೆಲವು ಸಂಜ್ಞೆಗಳ ಮೂಲಕ ನಾವು ಅರ್ಥ ಮಾಡ್ಕೋಬೋದು. ಕೆಲವು ಗ್ರಹಗಳ ಮೂಲಕ, ನಕ್ಷತ್ರಗಳ ಮೂಲಕ, ರಾಶಿಗಳ ಮೂಲಕ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಬೋದು. ಅದಲ್ಲದೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ತಿಳುವಳಿಕೆಗೆ ಮೀರಿದ್ದು ಎಂಬುದಾಗಿ ನಾವು ಹೇಳಿದ್ವು. ಆದರೆ ಇವತ್ತು ಇನ್ನೊಂದು ರೀತಿಯಲ್ಲಿ ನಾವು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕಾಲ ನಮ್ಮೊಂದಿಗೆ ಮಾತನಾಡುತ್ತದೆ ಅಂತ. ಹೌದು, ಕಾಲ ಅಂದರೆ ಭಗವಂತನೇ ಸಾಕ್ಷಾತ್, ಬೇರೆ ಏನೂ ಅಲ್ಲ. ಕಾಲ ಮಾತನಾಡ್ತಾ ಅಂದರೆ ಏನು, ದೇವರೇ ನಮ್ಮ ಜೊತೆಗೆ ಮಾತನಾಡ್ತಾ ಇರ್ತಾರೆ ಅಂತ. ಎಷ್ಟೊತ್ತಿಗೆ ಅಂತ ಕೇಳಿ, ಯಾಕೆಂದರೆ ಅಷ್ಟೊತ್ತಿಗೆ ನೀವು ಸಿದ್ಧರಾಗಿರ್ಬೇಕಲ್ವಾ. ಬೆಳಗಿನ ಜಾವ 3 ಗಂಟೆಗೆ, ಅಂದರೆ 3 ಗಂಟೆಗೆ ಎದ್ದು ಕೂತು ಈಗ ಕಾಲ ಯಾವಾಗ ಮಾತನಾಡ್ತದೆ ಅದು ನೋಡಬೇಕಲ್ವ. ಆ ಕಡೆ ನೀವು ಆಕಾಶದ ಕಡೆಗೆ ಹಾಗಲ್ಲ, 24 ಗಂಟೆಯೂ ಕಾಲ ಮಾತನಾಡ್ತಾ ಇರ್ತದೆ ನಮ್ಮ ಜೊತೆಯಲ್ಲಿ ಅಂತ.
365 ದಿವಸವೂ, ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ, ಹುಟ್ಟುವ ಮೊದಲು ಸತ್ತ ನಂತರವೂ ಕಾಲ ನಮ್ಮೊಂದಿಗೆ ನಿರಂತರವಾಗಿ ಮಾತನಾಡ್ತದೆ. ಹೌದಾ, ನಮ್ಗೆ ಗೊತ್ತಾಗಿಲ್ವಲ್ಲ ಅಂತಂದರೆ ನಮಗೆ ಭಾಷೆ ಅರ್ಥ ಆಗ್ತಾ ಇಲ್ಲ ಅಂತ. ಕಾಲದ ಭಾಷೆ ಅರ್ಥ ಆಗ್ತಾ ಇಲ್ಲ. ಕಾಲದ ಭಾಷೆ ಅರ್ಥ ಮಾಡಿಕೊಂಡ್ರೆ ಕಾಲ ನಮಗೆ ಎಲ್ಲವನ್ನೂ ಹೇಳ್ತಾ ಇರ್ತದೆ. ಹಿಂದಾಗಿದ್ದು ಮುಂದಾಗುವುದು, ಈಗ ಆಗ್ತಾ ಇರುವಂಥದ್ದು, ಒಳಗೇನಿದೆ ಹೊರಗೇನಿದೆ. ನೀವು ಏನು ಪ್ರಶ್ನೆ ಕೇಳಿದ್ರೂ ಕಾಲ ಉತ್ತರ ಹೇಳ್ತದೆ. ನಿಮ್ಗೆ ಏನಾಗಬೇಕು ಅಂದರೂ ಕಾಲ ಸೂಚನೆ ಕೊಡ್ತದೆ. ಆದರೆ ನಮಗದ್ರ ಸನ್ನೆ ಅರ್ಥ ಆಗಬೇಕು ಅಂತ, ಅದರ ಭಾಷೆ ಅರ್ಥ ಆಗಬೇಕು. ಹೌದಾ, ಅದು ಯಾವ ಭಾಷೆ ಇದು, ಯಾವ ತರಹ ಇದೆ, ಇದು ತುಂಬ ಕ್ಲಿಷ್ಟವಾ ಕಷ್ಟವಾ ಅಂದರೆ ಇಲ್ಲೇ ಇಲ್ಲ. ಸುಲಭವಾದ ಭಾಷೆ, ಕಣ್ಣಿಗೆ ಕಾಣುವಂಥ ಭಾಷೆ, ಬುದ್ಧಿಗೆ ಎಟುಕುವಂಥ ಭಾಷೆ. ಕೆಲವು ಸಾರಿ ದೇವರ ಭಾಷೆಗಳೆಲ್ಲ ಬಹಳ ಮೀರಿರ್ತವೆ. ಈಗ ಕಣ್ಣು ಮನಸ್ಸಿಗೆ ಮೀರಿದ್ದು, ಮಾತಿಗೆ ನಿಲುಕದ್ದು ಅನ್ನೋ ಹಾಗೆಲ್ಲ ವರ್ಣನೆ ಮಾಡ್ತಾರಲ್ವ. ಹಾಗೆಲ್ಲ ಅಲ್ಲ ಇದು. ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥ ಮಾಡಿಕೊಳ್ಳಬಹುದು ಅಂತ, ಎಟುಕಬಹುದು ಅಂತ, ಅಂಥ ಭಾಷೆಯಲ್ಲಿ ಕಾಲ ಮಾತನಾಡ್ತದೆ ಅಂತ. ಅದ್ಯಾವ ಭಾಷೆ ಅಂದರೆ ಮತ್ತೆ ಅದೇ ನಿನ್ನೆ ಮಾತನಾಡಿದ ವಿಷಯಗಳಿಗೆ ಬರಬೇಕಾಗ್ತದೆ ಅಂತ. ಇದೆಲ್ಲ ಸನ್ನೆಗಳು ಅಂತ. 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರಗಳು, ಈ ಹಗಲು ರಾತ್ರಿಗಳು, ಭೂಮಿ ಆಕಾಶಗಳು, ಇದೆಲ್ಲ ಸನ್ನೆಗಳು ಅಂತ. ಇದರ ಮೂಲಕ ಕಾಲ ಮಾತನಾಡ್ತಾ ಇರ್ತದೆ ಅಂತ. ಈಗ ನಿಮಗೆ ಒಂದು 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 ಕಲೆ ಗೊತ್ತಿದೆಯಾ ನಿಮಗೆ? ಒಂದು ವಿಶೇಷ ಕಲೆ ಇದೆ. ಅದೇನೆಂದರೆ, ಸ್ವಲ್ಪ ದೂರದಲ್ಲಿ ಯಾರೋ ಮಾತನಾಡ್ತಾ ಇದ್ದಾರೆ, ಕಿವಿಗೆ ಕೇಳೋ ಹಾಗಿಲ್ಲ ಅದು. ಆದರೆ ಅವ್ರು ಏನು ಮಾತಾಡ್ತಾರೆ ಅಂತ ತಿಳ್ಕೊಳ್ಬೋದು. ಹೇಗೆ? ಲಿಪ್ ಮೂವ್ಮೆಂಟ್ ಅಂತ. ಎಷ್ಟೋ ಕಿವುಡರು ಹಾಗೆ ಅರ್ಥ ಮಾಡ್ಕೊಳ್ತಾರೆ ವಿಷಯವನ್ನು, ಲಿಪ್ ಮೂವ್ಮೆಂಟ್ ಮೂಲಕ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ. ತುಟಿಯ ಚಲನೆಯ ಮೂಲಕವಾಗಿ ಅವನು ಏನು ಮಾತನಾಡಿದ ಅಂತ ಒಂದು ಕಲೆ ಅದು, ಕಲಿಬೋದಾದ ಕಲೆ ಅದು. ಹಾಗೆ ಕಾಲದ ಲಿಪ್ ಮೂವ್ಮೆಂಟ್ ಅರ್ಥ ಮಾಡ್ಕೊಳ್ತೀರಾ ಅಂತ. ಆ ಲಿಪ್ ಮೂವ್ಮೆಂಟ್ ಹೇಗಿದೆ ಅಂದರೆ ಈ ಗ್ರಹ ನಕ್ಷತ್ರಗಳ ಚಲನೆ ಅಂತ, ಲಿಪ್ ಮೂವ್ಮೆಂಟ್ ಅದು ಅಂತ. ನೀವು ಆ ಭಾಷೆ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಾಂಡವೇ ನಿಮ್ಮ ಕೈಯಲ್ಲಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ, ನಿಮ್ಮ ಆತ್ಮೀಯರು ಆಪ್ತೇಷ್ಟರು ಬದುಕು ಅದು ಏನು, ಏನಾಗಿದೆ, ಏನಾಗ್ಬೋದು, ಏನು ಮಾಡ್ಬೋದು ಎಲ್ಲ ಗೊತ್ತಾಗ್ತದೆ ನಿಮಗೆ. ಎಲ್ಲ ಪ್ರಶ್ನೆಗೂ ಉತ್ತರ ಸಿಗ್ತದೆ. ಯಾಕೆ ಮಾಡಬಾರ್ದು ಅದನ್ನು? ಅದೇ ಜ್ಯೋತಿಷ ಶಾಸ್ತ್ರ ಅಂತ. ಅದೇ ಜ್ಯೋತಿಷ ಶಾಸ್ತ್ರ ಅಲ್ವಾ. ಈಗ ಏಕಪಾತ್ರ ಅಭಿನಯ ಮಾಡಿದ ಹಾಗೆ, ಓ ಇಲ್ಲಿ ನಿಂತರೆ ಕರ್ಣ, ಓ ಅಲ್ಲಿ ನಿಂತರೆ ಅರ್ಜುನ ಅಲ್ವಾ, ಓ ಈ ಕಡೆ ಮಧ್ಯದಲ್ಲಿ ಸ್ವಲ್ಪ ಈ ಕಡೆ ನಿಂತರೆ ಕೃಷ್ಣ. ಏಕಪಾತ್ರ ಅಭಿನಯ ಮಾಡೋದಿಲ್ವಾ? ಹಾಗೆ ಕಾಲ ಒಂದು ದೃಷ್ಟಿಯಿಂದ ಏಕಪಾತ್ರ ಅಭಿನಯ, ಕಾಲ ಒಬ್ಬನೇ. ಆದರೆ 10 ರೂಪಗಳನ್ನ ಇಟ್ಕೊಂಡು ಸನ್ನೆ ಮಾಡ್ತಾ ಇರ್ತದೆ ನಮಗೆ ಅಂತ. ಈಗ ಇದು ಇಲ್ಲಿ ಬಂದರೆ, ಅದು ಅಲ್ಲಿ ಹೋದರೆ, ಅದು ಅಲ್ಲಿ ನಿಂತರೆ ಇದು ಅರ್ಥ ಅಂತ. ಹೀಗೆ ತಿಳ್ಕೊ ನೀನು ಅಂತ ಎನ್ನುವಾಗಿರ್ತಕ್ಕಂಥದ್ದು ಅಂತ. ತುಂಬ ಸುಂದರವಾಗಿರುವಂಥದ್ದು. ನಿಮ್ಗೆ ಒಂದು ಸ್ವಲ್ಪ ಪ್ರವೇಶ ಮಾಡಿದರೆ, ಒಂದು ಚೂರು ನಿಮ್ಮದ್ರಲ್ಲಿ ಎಂಟ್ರಿ ಆದರೆ ಆಮೇಲೆ ನೀವು ವಾಪಸ್ ಬರೋದೇ ಇಲ್ಲ ಅಂತ. ಅಷ್ಟು ಇಂಟ್ರೆಸ್ಟಿಂಗ್ ಅದು, ಅಷ್ಟು ಇಂಟ್ರೆಸ್ಟಿಂಗ್ ಅದು ಅಂತ. ತುಂಬ ಸುಂದರವಾಗಿರ್ತಕ್ಕಂಥ ಭಾಷೆ ಅದು ಅಂತ. ಆದರೆ ನಿಮಗದ್ರ ಬೇಸಿಕ್ ಅರ್ಥ ಆಗಬೇಕು. ಬೇಸಿಕ್ ಅರ್ಥ ಆದರೆ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗ್ತದೆ ಅಂತ. ಒಂದು ಚೂರು ಪ್ರಯತ್ನ ಮಾಡೋಣ. ನಾವು ಹೊಸ ರೀತಿಯಲ್ಲಿ ಇದು ಪ್ರಯತ್ನ ಮಾಡ್ತಾಯಿದ್ದೀವಿ, ನಿಮ್ಗೆ ಅದನ್ನು ಅರ್ಥ ಮಾಡಿಸ್ಬೇಕು ಅಂತ. ಅರ್ಥ ಆಗದೇ ಇದ್ದರೆ ಕಾಯಿರಿ, ಅರ್ಥ ಆಗುತ್ತೆ. ಆಮೇಲೆ ಕೇಳ್ತಾ ಇರಿ. ಈಗ ಜ್ಯೋತಿಷ ವ್ಯಾಕರಣ ಎಲ್ಲ ಹೀಗೆ ಮೊದಲು ಏನೇನು ಅರ್ಥ ಆಗೋದಿಲ್ಲ. ಒಂದು ಸ್ವಲ್ಪ ಹಾಗೆ ಅರ್ಥ ಆಗದಿದ್ರು ಕೇಳ್ತಾ ಇದ್ದರೆ ಆಮೇಲೆ ಅರ್ಥ ಆಗೋಕ್ಕೆ ಶುರು ಆಗುತ್ತೆ ನಿಧಾನಕ್ಕೆ ಅಂತ. ಅದು ನಿಮ್ಗೆ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ಆತ್ಮ ಅನ್ನೋದಕ್ಕೆ ಕಾಲದ ಭಾಷೆ ಯಾವುದು? ಸೂರ್ಯ ಅಂತ. ಮನಸ್ಸು ಅನ್ನೋದಕ್ಕೆ ಕಾಲದ ಭಾಷೆ ಯಾವುದು? ಕಾಲ ಬಳಸೋ ಶಬ್ದ. ಈಗ ನಾವು ಮನಸ್ಸು ಅಂತ ಶಬ್ದ ಬಳಸ್ತಾ ಇದ್ದೇವಲ್ಲ, ಕಾಲ ಏನಂತ ಬಳಸ್ತದೆ ಅಂದರೆ ಚಂದ್ರ ಅಂತ. ಸೂರ್ಯ ಚಂದ್ರ, ಆತ್ಮ ಮನಸ್ಸು, ತಾಕತ್ತು ಶಕ್ತಿ ಬೇಕಲ್ವ ಜೀವನದಲ್ಲಿ. ಅದಕ್ಕೆ ಕಾಲದ ಸನ್ನೆ ಯಾವುದು? ಮಂಗಲ.
ಜೀವನದಲ್ಲಿ ಮಾತುಗಳು ತುಂಬ ಮುಖ್ಯ ಅಲ್ವಾ? ಅದೆಷ್ಟು ಮುಖ್ಯ ಅಂತ ಗೊತ್ತಾಗೋದು ಮಾತು ಬರದೇ ಇದ್ದರೆ, ಮಾತಾಡೋಕ್ಕಾಗದೇ ಇದ್ದರೆ. ಒಂದು ದಿವಸ ಮೌನ ಮಾಡಿ, ಗೊತ್ತಾಗ್ತದೆ ನಿಮಗೆ ಅದರ ಬೆಲೆ ಏನು ಅಂತ, ಮಾತಿನ ಬೆಲೆ ಏನು ಗೊತ್ತಾಗ್ತದೆ ಅಂತ. ಹಾಗಾಗಿ ಮಾತುಗಳನ್ನು ಕಾಲ ಹೇಗೆ ತೋರಿಸ್ಕೊಡ್ತದೆ ನಮಗೆ? ಬುಧ ಒಂದು ಕುಂಡಲಿಯಲ್ಲಿ ಬುಧನ ಸ್ಥಿತಿಯ ಮೂಲಕವಾಗಿ ಒಬ್ಬನ ಮಾತುಗಳು ಏನಿರ್ತವೆ, ಹೇಗಿರ್ತವೆ ಅಂತ ತಿಳ್ಕೊಳ್ಬೋದು ಅಂತ. ಮಾತು ಉಂಟೋ ಇಲ್ವೋ, ತಮಾಷೆ ಮಾಡ್ತಾನೋ ಅಥವಾ ಸೀರಿಯಸ್ಸೋ ಅವನು, ಎಲ್ಲ ತಿಳ್ಕೊಳ್ಬೋದು ಅಂತ. ಹಾಗೆ ಜೀವನಕ್ಕೆ ಜ್ಞಾನ ಬೇಕೋ ಬೇಡವೋ? ಸುಖ ಬೇಡವಾ? ಜ್ಞಾನವೂ ಬೇಕು, ಸುಖವೂ ಬೇಕು. ತುಂಬ ಮುಖ್ಯವಾಗಿರುವಂಥದ್ದು ಜ್ಞಾನ ಮತ್ತು ಆನಂದ, ದೇವರ ಸ್ವರೂಪ ಅಂತ ಹೇಳ್ತಾರೆ. ಅದಿಲ್ಲದಿದ್ದರೆ ಜೀವನವೇ ಸುಮ್ಮನೆ ವ್ಯರ್ಥ, ಏನೂ ಪ್ರಯೋಜನ ಇಲ್ಲ. ಕಲ್ಲಿದ್ದ ಹಾಗೆ ಅಂತ, ಕಲ್ಲಿಗೆ ಜ್ಞಾನವೂ ಇಲ್ಲ, ಸುಖವೂ ಇಲ್ಲ ನೋಡಿ ಅಂತ. ಹಾಗ ನಾವು ಇದನ್ನು ಯಾವ ಆಕಾಶಕಾಯಿ ತೋರಿಸ್ಕೊಡ್ತದೆ? ಗುರು ಅಂತ. ನಾವೊಂದು ಕ್ರಮದಲ್ಲಿ ಹೋಗ್ತಾ ಇದ್ದೇವೆ, ನಿಮ್ಮ ಮುಂದಿನ ಹೇಳೋಕ್ಕೂ ಸುಲಭ ಆಗುತ್ತೆ ನಿಮಗೆ. ಒಂದು ಆರ್ಡ್ರಲ್ಲಿ ಹೋಗ್ತಾ ಇದ್ದೇವೆ ನಾವು, ಬುದ್ಧಿವಂತರು ಇದ್ದೀರಿ ನೀವು. ಇನ್ನು ಕಾಮನೆಗಳು, ಇದು ಕೂಡ ಜೀವನದ ಒಂದು ಭಾಗ. ಆಸೆ ಅಪೇಕ್ಷೆ ಎಲ್ಲ ಇದ್ದೇ ಇರ್ತದಲ್ವ, ಸಣ್ಣದು ದೊಡ್ಡದು ಎಲ್ಲೋದು ಕೂಡ. ಹಾಗೆ ಸಂತತಿ ಕೂಡ ವೃದ್ಧಿ ಆಗಬೇಕು, ನಿಂತು ಹೋಗಬಾರ್ದು ಸಮಾಜ ಅಂತ, ಮುಂದುವರಿಬೇಕು ಅಂತ. ಅಲ್ಲಿಯೂ ಕೂಡ ಕಾಮನೆಗೊಂದು ಪಾತ್ರ ಇದೆ ಅಂತ. ಅದನ್ನು ತೋರಿಸುವಂಥ ಆಕಾಶಕಾಯ ಶುಕ್ರ. ಇನ್ನೊಂದು ವಿಷಯ ಹೇಳಬೇಕು ನಾವು, ನೀವು ಅದನ್ನು ಬೇಕು ಅಂತಂತೂ ಖಂಡಿತ ಹೇಳೋದಿಲ್ಲ ಜೀವನದಲ್ಲಿ, ಯಾರೂ ಹೇಳೋದಿಲ್ಲ, ನೀವೆಲ್ಲರೂ ಬೇಡ ಅಂತ ಹೇಳ್ತೀರಿ. ಯಾವುದದು? ಅಲ್ಲ, ಶನಿ ಅಲ್ಲ, ಜೀವನದ ಒಂದು ಸಂಗತಿ, ಜೀವನದಲ್ಲಿ ಅನುಭವಕ್ಕೆ ಬರ್ತಕ್ಕಂಥ ಒಂದು ವಿಷಯ. ಆದರೆ ನೀವು ಬೇಕು ಅಂತ ಹೇಳೋದಿಲ್ಲ, ಬೇಡ ಅಂತ ಹೇಳ್ತೀರಿ ನೀವು. ದುಃಖ ಅಂತ, ದುಃಖ, ನೋವು, ಅದನ್ನು ಸೂಚಿಸ್ತಕ್ಕಂಥ ಗ್ರಹ ಯಾವುದು? ಶನಿ ಅಂತ. ಇಷ್ಟು ಸರಳ ಇದೆ ನೋಡಿ ಅಂತ. ಜಾತಕದಲ್ಲಿ ಶನಿಯ ಮೂಲಕ ದುಃಖವನ್ನು ಅಳಿಬೋದು, ಅಥವಾ ಗ್ರಹ. ಈ ಜಾತಕ ಅಂದರೆ ಸುಮ್ಮನೆ ಇಲ್ಲಿ ಗುರ್ತು ಹಾಕ್ಕೊಡೋದು ನಾವು ಇಲ್ಲಿ ಅಷ್ಟೇ, ಅದು ಅಲ್ಲಿದೆ ಅಲ್ಲ, ಇಲ್ಲಿಲ್ಲ. ಇಲ್ಲಿದೆಯಾ ಈ ಜಾತಕ ಭಾಳ ಕೆಟ್ಟದ್ದು ಅಂದರೆ ಹರಿದು ಹಾಕ್ಬಿಡೋದು ಅದನ್ನು ಅಂತ, ಹೋಗ್ಬಿಡ್ತದೆ ಅದು. ಪಂಚಾಂಗ ಸುಟ್ಟು ಹಾಕಿದರೆ ಆಕಾಶವೇ ನಷ್ಟ ಆಗ್ತದೆಯಾ? ಗ್ರಹ ನಕ್ಷತ್ರಗಳು ನಷ್ಟ ಆಗಿಬಿಡ್ತವೆ? ಇಲ್ಲ ಅಲ್ವಾ? ಅದೆಲ್ಲ ಅಲ್ಲಿದೆ ಅಂತ. ಹಾಗಾಗಿ ನೀವು ಆಕಾಶವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಅಲ್ಲಿದೆಲ್ಲ ಇದೆ ಅಂತ. ಅಂದರೆ ಇದಕ್ಕೆ ಬೇಕಾದ ಸೂಚನೆಗಳು ಅಂತ. ನಿಮಗೆ ಸುಮ್ಮನೆ ಒಂದು ಸರಳವಾಗಿ ಹೇಳ್ತೀವಿ. ಹೇಗೆ ಅಂದರೆ ಇಡೀ ಪ್ರಪಂಚವನ್ನು ಇದ್ರ ಮೂಲಕ ತಿಳಿಬಹುದು ನಾವು ಅನ್ನೋದಕ್ಕೆ ನಿಮಗೊಂದು ಸೂತ್ರ ಕೊಡುವಂಥದ್ದು. ಈಗ ಇಡೀ ಒಂದು ಸೃಷ್ಟಿ ಇದೆಯಲ್ವಾ, ಈ ಸೃಷ್ಟಿಯನ್ನು ಆಕಾಶಕಾಯಿಗಳ ಮೂಲಕ ತಿಳ್ಕೊಳ್ಬೇಕು. ಹೇಗೆ ಅಂದರೆ ಸೃಷ್ಟಿಯಲ್ಲಿ ಚೈತನ್ಯ ಇದೆ. ಚೈತನ್ಯ ಯಾವುದು? ಯಾವ ಗ್ರಹ? ಸೂರ್ಯ ಅಂತ. ಸೃಷ್ಟಿಯ ಚೈತನ್ಯ ಸೂರ್ಯ ಅಂತ. ಈ ಪ್ರಕೃತಿ, ಈಗ ಒಂದು ಚೈತನ್ಯ, ಒಂದು ಪ್ರಕೃತಿ, ಇದೆರಡೇ ಸೃಷ್ಟಿ ಅಂದರೆ ಅಂತ ತುಂಬ ಮುಖ್ಯವಾಗಿ ಅಂತ ಅಲ್ವಾ? ಒಂದು ಮ್ಯಾಟರ್, ಇನ್ನೊಂದು ಎನರ್ಜಿ ಅಂತ. ಆ ಎನರ್ಜಿ ಸೂರ್ಯ, ಮ್ಯಾಟರ್ ಅಥವಾ ಒಟ್ಟು ಕಾಣ್ತಕ್ಕಂಥ ಇಡೀ ಪ್ರಕೃತಿ ಅದು ಚಂದ್ರ ಅಂತ. ಆಯಿತಾ? ಈಗ ಇನ್ನೂ ಏನೇನೋ ಇದೆ. ಈಗ ನೀವು ಸ್ವಲ್ಪ ಬೇರೆ ಆರ್ಡರ್ ಹೋಗ್ತೀವಿ, ನಿಮ್ಗೆ ಗೊತ್ತಾಗ್ತದೆ, ನೀವು ಕನ್ಫ್ಯೂಸ್ ಆಗ್ತೀರಿ ನೀವೀಗ. ಭೂಮಿ ಇದೆ, ಜಲ ಇದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ. ಇದನ್ನೆಲ್ಲ ಯಾರು ತೋರಿಸ್ತಾರೆ? ಯಾವ್ಯಾವ ಗ್ರಹಗಳು ತೋರಿಸ್ತವೆ? ನೀವು ಹೇಳಿ ನೋಡೋಣ. ಸರಳ ಇಲ್ಲ. ಕುಜ ಅಗ್ನಿಯನ್ನು ತೋರಿಸ್ತಾನೆ, ಮಂಗಲನಿಂದ ಅಗ್ನಿಯನ್ನು ತೋರಿಸ್ತಾನೆ. ಒಂದು ಮನೆಗೆ ಬೆಂಕಿ ಬಿದ್ದಿಲ್ಲ, ನೀವು ಮಂಗಲನ ಮೂಲಕ ಕಳಿಬೇಕು ಅಂತ. ಈಗ ಒಂದು ಕುಂಡ್ಲಿ ಇಟ್ಕೊಂಡು ಹುಟ್ಟಿದ ಮನೆಗೆ ಬೆಂಕಿ ಬಿದ್ದಿದೆ ಇಲ್ಲ ಅಂತ ಹೇಳ್ಬೋದು ಅಂತ. ಅಲ್ಲಿ ಕುಜನ ಸಂಬಂಧ ಬಂದರೆ 4ನೇ ಮನೆಗೆ ಕುಜನ ಸಂಬಂಧ, 4ನೇ ಮನೆ ಹುಟ್ಟಿದ ಜಾಗ ಅಂತ, ನಾವೆಲ್ಲಿ ಹುಟ್ಟಿದ್ದೀವೋ ಅದು ಅಂತ. ಆ 4ನೇ ಮನೆಗೆ ಕುಜನ ಸಂಬಂಧ ಬಂತು ಅಂದರೆ ನೀವು ಸಿಂಪಲ್ಲಾಗಿ ಹೇಳ್ಬೋದು ಬೆಂಕಿ ಬಿದ್ದಿದೆ ಆ ಮನೆಗೆ, ಯಾವಾಗಲೂ ಬೆಂಕಿ ಬಿದ್ದಿತ್ತು ಆ ಮನೆಗೆ ಅಂತ. ಯಾಕೆಂದರೆ ಬೆಂಕಿಗೆ, ಅಗ್ನಿಗೆ ಕಾರಕ ಕುಜ, ಭೂಮಿಗೆ ಬುಧ, ಆಕಾಶಕ್ಕೆ ಗುರು, ನೀರಿಗೆ ಶುಕ್ರ, ವಾಯುವಿಗೆ ಶನಿ. ಅಂದರೆ ಕಾಣುವ ಪಂಚಭೂತಗಳು
ಅದರ ಹಿಂದಿರತಕ್ಕಂಥ ಪ್ರಕೃತಿ ಮತ್ತು ಆ ಪ್ರಕೃತಿಯ ಆಧಾರದಲ್ಲಿರ್ತಕ್ಕಂಥ ಚೈತನ್ಯ, ಇದಿಷ್ಟನ್ನು ಗ್ರಹಗಳ ಮೂಲಕ ಹೇಳಿಬಿಟ್ಟು ನೋಡಿದ್ರಾ ನೀವು. ಆಯಿತು, ಬಹಳ ದೂರದ ವಿಷಯ ಇದು, ಹತ್ತಿರ ಬಂದುಬಿಡೋಣ. ಈಗ ನಿಮ್ಮ ಶರೀರ, ನಿಮ್ಮ ಬಾಡಿ ಅಂತ ತಗೊಳ್ಳಿ. ನಿಮ್ಮ ಬಾಡಿಯಲ್ಲಿ ಆತ್ಮ ಇದೆ ಅಲ್ವಾ? ಆತ್ಮ ಇದೆಯಲ್ಲ ನಿಮ್ಮ ನೀವು ಅಂತಂದರೆ ನಿಮ್ಮೊಳಗೊಂದು ಆತ್ಮ ಇದೆಯೋ ಇಲ್ವೋ? ಅದು ಸೂರ್ಯ ತುಂಬ ಚೆನ್ನಾಗಿದ್ದರೆ ಜಾತಕದಲ್ಲಿ ಅವನಿಗೆ ಆತ್ಮಬಲ ಇದೆ ಅಂತ ಅರ್ಥ. ಅಂತ ಸೂರ್ಯ ಬಲಶಾಲಿಯಾಗಿದ್ದರೆ ಅವನಿಗೆ ತುಂಬ ಆತ್ಮಬಲ ಇದೆ ಅಂತ. ಅಂಥವನನ್ನು ಸುಲಭವಾಗಿ ಮಣಿಸೋಕೆ ಸಾಧ್ಯ ಇಲ್ಲ. ಎಂಥ ಪ್ರತಿಕೂಲ ಪರಿಸ್ಥಿತಿಗಳು ಬಂದರೂ, ಪ್ರಪಂಚವು ಮುಗಿಬಿದ್ದರೂ ಅವನು ಧೃತಿಯಿಂದ ನಿಂತಿರ್ತಾನೆ ಅಂತ. ರಾಮಚಂದ್ರನ ಹಾಗೆ ಅಂತ, ಶ್ರೀರಾಮನ ಹಾಗೆ ಅಂತ. ಎಂತೆಂಥ ಕಷ್ಟಗಳ ಮಧ್ಯೆ ಕೂಡ ಆತ್ಮಬಲವನ್ನು ನೋಡಿ ಅಂತ. ಅದ್ಯಾಕೆ ಹಾಗೆ ಅಂದರೆ ಸೂರ್ಯ ಪರಮೋಚ್ಚ ರಾಮನ ಜಾತಕದಲ್ಲಿ ಅಂತ. ಸೂರ್ಯ ಪರಮೋಚ್ಚ ಅಂತ. ಅವನು ಹುಟ್ಟುವಾಗ ಗ್ರಹಮಂಡಲದಲ್ಲಿ ಸೂರ್ಯ ಪರಮೋಚ್ಚ ಸ್ಥಿತಿಯಲ್ಲಿದ್ದ. ಅದು ಕಾಲದ ಭಾಷೆ ಅದು. ಇವನು ಅತ್ಯುನ್ನತ ಆತ್ಮಬಲವುಳ್ಳವನಾಗ್ತಾನೆ ಅಂತ, ಅಪರಿಮಿತವಾಗಿರ್ತಕ್ಕಂಥ ಆತ್ಮಬಲವುಳ್ಳವನಾಗ್ತಾನೆ ಅಂತ. ಹಾಗಾಗಿ ನಿಮ್ಮೊಳಗೆ ಸೂರ್ಯ ಆತ್ಮವಾಗಿದ್ದಾನೆ, ಚಂದ್ರ ದೇಹವಾಗಿದ್ದಾನೆ. ನಿಮ್ಮೊಳಗೆ ನೀವು ಅಂತ ತಗೊಂಡ್ರೆ ನಿಮ್ಮ ಆತ್ಮ ಸೂರ್ಯ, ನಿಮ್ಮ ದೇಹ ಚಂದ್ರ. ನಿಮ್ಮ ದೇಹದಲ್ಲಿಯೇ ಬಿಸಿ ಇದೆಯಲ್ಲ, ಅದು ಕುಜ. ನಿಮ್ಮ ದೇಹದಲ್ಲಿ ತೇವಾಂಶ ಏನಿದೆ, ಜಲಾಂಶ ಏನಿದೆ, ಅದು ಶುಕ್ರ. ಉಸಿರಾಡ್ತಿರೋ ಇಲ್ವೋ, ಒಳ್ಳೆ ಗಾಳಿ ಅಂಶ ಇದೆಯೋ ಇಲ್ವೋ, ಅದು ಶನಿ. ಅದು ಗಾಳಿ ಆಡಬೇಕು ಅನ್ನೋ ಜಾಗ ಬೇಕು ಬೇಡವಾ ಒಳಗಡೆಗೆ, ಅದು ಗುರು. ಅದು ಒಳಗಿರುವ ಆಕಾಶ ಅವಕಾಶ, ಅದು ಗುರು ಅಂತ. ಗಟ್ಟಿ ಅಂಶ ಏನಿದೆಯೋ ಅದು ಬುಧ. ಆಯ್ತಲ್ವಾ? ಈ ಗ್ರಹಗಳು ಎಲ್ಲಿ ದೂರ ಇದ್ದಾವೆ ಹೇಳಿ? ನಮ್ಮ ಒಳಗೆ ಇದ್ದಾವೆ, ನಾವೇ ಆಗಿದ್ದಾವೆ. ಇಲ್ಲೇ ಕಾಲ ಬಂದು ಕೂತ್ಕೊಂಡಿದ್ದಾನೆ ಅಂತ. ನಮ್ಮ ಮೈಯೊಳಗೆ ನಾವೇ ಆಗಿ ಕಾಲ ಬಂದು ಕೂತ್ಕೊಂಡಿದ್ದಾನೆ. ಕಾಲ ಅಂದರೆ ಏನು ಅಂದರೆ ಕೊನೆಗೆ ಎಲ್ಲಿ ಬಂದು ನಿಂತು ಅಂದರೆ ನಾವೇ ಕಾಲ ಅಂದರೆ. ಇಷ್ಟು ಹತ್ರ ಬಂತು ನೋಡಿ ಅಂತ. ಇನ್ನೂ ಬೇರೆ ಥರ ಹೇಳೋಣ. ನಿಮ್ಮ ದೇಹದಲ್ಲಿ ಏನೆಲ್ಲ ಇದೆ ಎಲ್ಲ ಸ್ವಲ್ಪ ಅನಲೈಸ್ ಮಾಡೋಣ. ಏನೆಲ್ಲ ಇದೆ ಶರೀರದಲ್ಲಿ? ಸಪ್ತಧಾತುಗಳು. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಶರೀರದಲ್ಲಿ ಅಂತ. ಸಪ್ತಧಾತುಗಳು. ಉದಾಹರಣೆಗೆ ಶರೀರದಲ್ಲಿ ಮೂಳೆ ಇದೆ. ಅದನ್ನು ಯಾರು ತೋರಿಸ್ತಾನೆ? ಮೂಳೆಯನ್ನು. ಮೂಳೆ ಬೆಳ್ಳಗಿರುತ್ತೋ, ಕೆಂಪಗಿರುತ್ತೋ, ಕಪ್ಪಗಿರುತ್ತೋ? ಸೂರ್ಯ ಹೇಗಿದ್ದಾನೆ? ಮೂಳೆ ಸೂರ್ಯನಿಂದ ಅಂತ, ಅಸ್ಥಿ ಸೂರ್ಯನಿಂದ, ರಕ್ತ ಚಂದ್ರನಿಂದ. ಚಂದ್ರ ಅಂದರೆ ಸ್ವಲ್ಪ ಅವನು ಜಲಗ್ರಹ ಚಂದ್ರ, ನೀರೆಲ್ಲ ಚಂದ್ರನಿಂದಲೇ ಸೂಚಿತವಾಗುವಂಥದ್ದು. ಹಾಗಾಗಿ ರಕ್ತ ಚಂದ್ರನಿಂದ, ಮಜ್ಜೆ ಕುಜನಿಂದ, ಚರ್ಮ ಬುಧನಿಂದ. ಈಗ ಚರ್ಮ ರೋಗ ಬಂತು ಯಾರಿಗೋ ಅಂದರೆ ಜಾತಕದಲ್ಲಿ ಬುಧನಿಗೆ ಏನಾಗಿದೆ ನೋಡಬೇಕು ಅಂತ. ಬುಧನಿಗೆ ರಾಹು ಬಂದಂತ ಆಗಿದ್ದರೆ ಇವನಿಗೆ ಚರ್ಮ ರೋಗ ಬಂತು ಅಂತ ಹೇಳ್ಬೋದು ಅಂತ. ಅಥವಾ ಬುಧನಿಗೆ ಯಾವುದೋ ದುಸ್ಥಿತಿ ಇದ್ದರೆ ಇವನಿಗೆ ಚರ್ಮ ರೋಗ ಇದೆ ಅಂತ ಹೇಳ್ಬೋದು ಅಂತ. ಅಂದರೆ ಆ ಚರ್ಮಕ್ಕೆ ಅವನೇ ಕಾರಕ, ಬೇರೆ ಯಾರೋ ಅಲ್ಲ ಅಂತ. ಅಧಿಪತಿ ಅವನೇ, ಬುಧನೇ ಅಂತ. ಇನ್ನು ಮೇಧಸ್ಸು, ಕೊಬ್ಬು, ಅದು ಗುರುವಿನಿಂದ ಸೂಚಿತವಾಗುವಂಥದ್ದು. ಹಾಗಾಗಿ ಗುರುಗ್ರಹಕ್ಕೆ ದೇಹದಲ್ಲಿ ಪ್ರಾಧಾನ್ಯ ಬಂತು ಅಂದರೆ ದಪ್ಪ ಆಗ್ತಾರೆ ಅವರು. ಎತ್ತರ ದಪ್ಪ ಬಂದರು ಅಂದರೆ ಗುರುವಿನ ಇನ್ಫ್ಲೂಯೆನ್ಸ್ ತುಂಬ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಗುರುಗ್ರಹದ ವ್ಯಕ್ತಿತ್ವ ನಿರೂಪಣೆ ಮಾಡಬೇಕಾದ್ರೂ ಕೂಡ ಪೀನೋನ್ನ ತೋರಾಷ್ಟ ಬೃಹತ್ ಶರೀರ ಅಂತ. ಅಂದರೆ ಎತ್ತರದ ಅಗಲವಾದ ಎದೆ, ದೊಡ್ಡ ಶರೀರ ಅಂತ. ಅದು ಗುರು ಅಂತ. ಗುರು ಅಂದರೆ ದೊಡ್ಡದು ಅಂತ. ಅದಕ್ಕೆ ಕಾರಣವಾಗ್ತಕ್ಕಂಥ ಕೊಬ್ಬು ಗುರುವಿನಿಂದ. ಇನ್ನು ಮರುಹುಟ್ಟಿಗೆ ಕಾರಣವಾಗ್ತಕ್ಕಂಥ ಧಾತು, ಅದು ಶುಕ್ರ ಅಂತ ಕರೀತಾರೆ, ಅದು ಶುಕ್ರನಿಂದ ಅಂತ. ಯಾವುದರಿಂದ ರಿಪ್ರೊಡಕ್ಷನ್ ಆಗ್ತದೋ, ಯಾವುದರಿಂದ ವಂಶ ಮುಂದುವರಿತದೋ ಅಂತಹ ಧಾತು ಅದು ಶುಕ್ರನಿಂದ. ಕೊನೆಯಲ್ಲಿ ಸ್ನಾಯು ಅಲ್ವಾ, ಅದು ಶನಿ. ಹಾಗಾಗಿ ನೋವು ಅಂದರೆ ಇಲ್ಲಿ ನೋವು, ಶನಿ ತೊಂದರೆ ಇದೆ ಅಂತ ಅರ್ಥ. ಅದಕ್ಕೆ ಶನಿ ಏನೋ ವ್ಯತ್ಯಾಸ ಇದೆ ಅಂತ. ಹಾಗಾಗಿ ಅಲ್ಲ ಅಂದರೂ ನೋವಿಗೆ ಅವನೇ ಕಾರಣ. ಎಲ್ಲ ನೋವುಗಳು ಹಿಂದೂ ಶನಿ ಇರ್ತಾನೆ. ದುಃಖಂ ದಿನೇಶ ಆತ್ಮಜಃ ಅಂತ. ದಿನೇಶನ ಮಗ ಅಂದರೆ ಸೂರ್ಯನ ಮಗ ಶನಿ ದುಃಖವನ್ನು ಕೊಡ್ತಕ್ಕಂಥವನು ಅಂತ. ಹಾಗಂತ ಬೈಬೇಡಿ ಶನಿಯನ್ನು. ಯಾಕೆ ಬೈಬೇಡಿ ಅಂತ ಹೇಳಿದ್ವು? ಬೈದ್ರೆ ಜಾಸ್ತಿ ದುಃಖ ಕೊಡ್ತಾನೆ ಅಂತಲ್ಲ, ಅಲ್ಲ.
ಅದಕ್ಕಾಗಿ ಅಲ್ಲ, ಆಗಲ್ಲ. ಈಗ ಶನಿಗೆ ಹೆದರಿ ಊರು ತುಂಬ ಶನಿ ದೇವಸ್ಥಾನ ಕಟ್ಟಿ, ಶನೈಶ್ಚರ ಅಂತ ಹೆಸರು ಅವನಿಗೆ, ಸಂಸ್ಕೃತದ ಶಬ್ದ. ಶನೈಹಿ ಅಂದರೆ ಮೆಲ್ಲ ಅಂತ, ಚರ ಅಂದರೆ ಓಡಾಡ್ತಾನೆ ಅಂತ. ಎಲ್ಲ ಗ್ರಹಗಳಿಂದ ತುಂಬ ನಿಧಾನ ಹೋಗ್ತಕ್ಕಂಥದ್ದು ಶನಿ ಪಾಪ. ಅದಕ್ಕೆ ಶನೈಶ್ಚರ ಅಂತ ಸಂಸ್ಕೃತ ಶಬ್ದ. ಅದನ್ನು ಶನೀಶ್ವರ ಮಾಡಿ ಆ ಶಬ್ದವೇ ತಪ್ಪು. ಗುರುವಿಗೆ ದೇವಸ್ಥಾನ ಇಲ್ಲ, ಚಂದ್ರನಿಗೆ ದೇವಸ್ಥಾನ ಇಲ್ಲ, ಮತ್ತು ಸೂರ್ಯನಿಗೆ ಅಪರೂಪಕ್ಕೊಂದು ದೇವಸ್ಥಾನ ಯಾವುದೋ ಕಾಲದಲ್ಲಿ ಕಟ್ಟಿದ್ದು, ಇವತ್ತಿಲ್ಲ ಅದು ಅಂತ. ಆದರೆ ಶನಿಗೆ ಎಲ್ಲಿ ನೋಡಿದ್ರೂ ದೇವಸ್ಥಾನ ಅಂತ. ಪ್ರೀತಿಯಿಂದ ಕಟ್ಟಿದ್ದಲ್ಲ ಒಂದು, ಎಲ್ಲ ಭೀತಿಯಿಂದ ಅಂತ. ಹಾಗೆಲ್ಲ ಅಲ್ಲ, ಶನಿಗೆ ಈ ಎಲ್ಲ ಗ್ರಹಗಳಿಗಿಂತ ಜಾಸ್ತಿ ಮಮತೆ ನಮ್ಮ ಮೇಲೆ. ಶನಿ ದುಃಖ ಯಾಕೆ ಕೊಡ್ತಾನೆ ಅಂದರೆ, ಆ ಕಡೆ ಹೋಗಬೇಡ ಈ ಕಡೆ ಬಾ ಅಂತ ಅಷ್ಟೇ. ಆ ಕಡೆ ಹೋಗಬೇಡ ಅಂದರೆ ಈ ಸಂಸಾರ ಸಾಕು ಅನಿಸುವಂತೆ ಮಾಡ್ತಾನೆ ಅವನು ಅಂತ. ಪರಮಾತ್ಮ ಬೇಕು ಅನಿಸುವಂತೆ ಮಾಡ್ತಾನೆ ಅಂತ. ಹಾಗೆ ಮಾಡುವ ಗ್ರಹ ಯಾವ್ದಾದ್ರು ಒಂದಿದ್ರೆ ಅದು ಶನಿ ಅಂತ. ದುಃಖವನ್ನು ಯಾಕೆ ಕೊಡ್ತಾನೆ ಅಂದರೆ ಸಾಕು ಅನ್ನಿಸ್ಲಿ ಅಂತ. ಶುಕ್ರ ಸುಖವನ್ನು ಕೊಟ್ಟು ಭ್ರಮೆಪಡಿಸಿ ಇನ್ನಷ್ಟು ಸಂಸಾರದ ಕಡೆ ಹೋಗುವಂತೆ ಮಾಡಿದರೆ ಶನಿ ಸತ್ಯ ದರ್ಶನ ಮಾಡಿಸ್ತಾನೆ. ಇದೆಲ್ಲ ದುಃಖ, ಇದ್ಯಾವುದು ಒಳ್ಳೆಯದಲ್ಲ, ದೇವರ ಕಡೆ ಹೋಗುವಂತ. ಹಾಗಾಗಿ ತುಂಬ ಒಳ್ಳೆಯವನು ಅವನು, ತಪ್ಪು ಕಲ್ಪನೆ ಇದೆ ಅವನ ಬಗ್ಗೆ. ಇನ್ನು ರಾಹು ಕೇತು ಮಾಂದಿ ಈಗ ಇವೆಲ್ಲ ಬರ್ತಾವಲ್ವ, ಅವೆಲ್ಲ ಏನು ಅಂದರೆ ದೇಹದ ಬಾಧೆಗಳು ಅಂತ, ದೇಹದ ಕ್ಲೇಶಗಳು, ಏರುಪೇರು. ಈ ಮೂಳೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಏನಾಗ್ತದೆ ಹೇಳಿ? ರಕ್ತ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಏನಾಗ್ಬೋದು, ಹೆಚ್ಚಾಯಿತು ಅಂದರೆ ಏನಾಗ್ಬೋದು? ಮಜ್ಜೆ ಉತ್ಪತ್ತಿ ಆಗೋದಿಲ್ಲ ಅಂತಾದರೆ ಅಂಥ ಕಾಯಿಲೆಗಳಿರ್ತವೆ. ರಕ್ತ ಉತ್ಪತ್ತಿ ಆಗೋದಿಲ್ಲ, ಮಜ್ಜೆ ಉತ್ಪತ್ತಿ ಆಗೋದಿಲ್ಲ. ರಕ್ತ ಉತ್ಪತ್ತಿ ಆಗೋದಿಲ್ಲ ಅಂದರೆ ಹುಟ್ಟುವಾಗ ಚಂದ್ರ ಏನೋ ವ್ಯತ್ಯಾಸ ಇತ್ತು ಅವನಿಗೆ ಅಂತ, ಅನುಕೂಲ ಇರಲಿಲ್ಲ ಅಂತ, ಅಷ್ಟೇ ಅರ್ಥ ಅದಕ್ಕೆ ಅಂತ. ಮೂಳೆ ತೊಂದರೆ ಬಂತು ಅಂದರೆ ಆವಾಗಲೇ ಹೇಳಿದಾಗ ಸೂರ್ಯನದ್ದೇನೋ ವ್ಯತ್ಯಾಸ ಇದೆ ಅಂತ ಅಲ್ಲಿ ಅಂತ. ಹೀಗೆ ಇದು ಯಾಕೆ ಹೇಳೋದು ಅಂದರೆ ಈ ದೇಹವೇ ಗ್ರಹಮಯ ನೋಡಿ ಅಂತ. ಕಾಲಾತ್ಮ ಅಂತ, ನಾವೇ ಕಾಲಾತ್ಮಕರು, ಇದೇ ಕಾಲ ಅಂತ. ಕಾಲ ಅಂದರೆ ಎಲ್ಲಿದೆ ಅಂದರೆ ಅಲ್ಲೆಲ್ಲೋ ದುರ್ಬೀನ್ ಹಿಡ್ಕೊಂಡು ನೋಡಬೇಡಿ, ಮೈಕ್ರೋಸ್ಕೋಪ್ ಹಿಡ್ಕೊಂಡು ನೋಡಬೇಡಿ, ನೀವೇ ಅದು ಕಾಲ ಅಂದರೆ ಅಂತ. ಇದೇ ಅವನ ಭಾಷೆ ಅಂತ, ಕಾಲದ ಭಾಷೆ ಅಂತ. ಇಲ್ಲೇ ಮಾತಾಡ್ತಾನೆ ಅವನು ಅಂತ. ಮಕ್ಕಳೇ, ಸೂಕ್ಷ್ಮ ಮತಿ ಆದರೆ ದೇಹ ನೋಡಿ ಜಾತಕ ಮಾಡ್ಬೋದು ಅಂತ. ಅವನ ದೇಹ ನೋಡಿದರೆ ಯಾವ ಗ್ರಹಗಳು ಹೇಗಿವೆ ಅಂತ ಗೊತ್ತಾಗ್ತವೆ ಅಂತ. ಅವನು ಕಣ್ಣು ಕಿವಿಯಲ್ಲಿ ನೋಡಿದ್ರೆ ಸಾಕು. ಒಂದು ಕಣ್ಣು ಒಂದು ಸೂರ್ಯಚಂದ್ರರು, ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ, ಕಿವಿ ಅಂದರೆ ಗುರು, ಕಾಲು ಅಂದರೆ ಶನಿ. ಹೇಗೆ ಜಾತಕ ನೋಡಿ ಶರೀರ ಹೇಳಬಹುದೋ, ಜಾತಕ ನೋಡಿ ಜೀವನ ಹೇಳಬಹುದೋ, ಹಾಗೆ ಜೀವನ ನೋಡಿ ಜಾತಕನೂ ಹೇಳ್ಬೋದು, ದೇಹ ನೋಡಿ ಜಾತಕವನ್ನು ಕೂಡ ಹೇಳ್ಬೋದು ಹಾಗೆ ಅಂತ. ಬರೇ ಮುಖ ನೋಡಿ ಜಾತಕ ಹೇಳ್ಬೋದು. ಬುದ್ಧಿ ಸೂಕ್ಷ್ಮ ಬೇಕು, ಅಧ್ಯಯನ ಚೆನ್ನಾಗಬೇಕು, ಸ್ವಲ್ಪ ತಪಸ್ಸು ಮಾಡಬೇಕು. ಅದರಲ್ಲಿ ಮಾಡಿದಾಗ ಕಾಲದ ಭಾಷೆಯ ಮೂಲಕವಾಗಿ ಅದೆಲ್ಲ ನಮಗೆ ಗೊತ್ತಾಗುವಂಥದ್ದು ಅಂತ. ಒಂದು ಕುಟುಂಬ ಅಂತ ತಗೊಳ್ಳಿ ನೀವು, ಒಂದು ಕುಟುಂಬ. ಈ ಗ್ರಹಗಳ ಮೂಲಕ ಕಾಲದ ಭಾಷೆಯಲ್ಲಿ ಒಂದು ಕುಟುಂಬವನ್ನು ನಾವು ಹೇಗೆ ಅಳಿತೇವೆ ಅಂತಂದರೆ, ತಂದೆ ಯಾರಿಂದ ಅಳಿಬೇಕು? ನೀವು ಗೆಸ್ ವರ್ಕ್ ಮಾಡ್ತಾ ಇದ್ದೀರಿ, ಗೊತ್ತಾಯ್ತು ನಮಗೆ. ನೀವು ಆರ್ಡ್ರ್ ಪ್ರಕಾರ ಹೋಗ್ತೀರಿ. ನೀವು ಸದ್ಯ ನಿಮ್ಗೆ ಕನ್ಫ್ಯೂಸ್ ಮಾಡೋದಿರಲ್ಲ. ನಾವು ಆರ್ಡ್ರ್ ಪ್ರಕಾರ ನಾವು ಕೂಡ ಹೋಗ್ತೇವೆ. ತಂದೆಯನ್ನು ಯಾರಿಂದ ಅಳಿಬೇಕು? ಸೂರ್ಯನಿಂದ. ತಾಯಿ, ಸೋದರರು, ಅಣ್ಣ ತಮ್ಮಂದಿರು ಆರ್ಡರ್ ಪ್ರಕಾರ ಹೋಗಿ ನೀವು. ನಾವು ಆರ್ಡರ್ ಪ್ರಕಾರ ಹೋಗ್ತಾ ಇದ್ದೇವೆ. ಮಂಗಲ, ಕುಜ, ಸೋದರ ಮಾವ. ಹಾಗಾಗಿ ಜಾತಕ ಹಿಡ್ಕೊಂಡು ಜ್ಯೋತಿಷಿಗಳು ಅದ್ಭುತವಾಗಿ ಇಡ್ತಾರಲ್ವ, ನಿಮ್ಮ ಸೋದರ ಮಾವ ಅಂತ ಶುರು ಮಾಡ್ತಾರಲ್ವಾ, ಅವ್ರಲ್ಲಿ ಬುಧನ್ ನೋಡಿರ್ತಾರೆ, ಅವರಲ್ಲಿ ನೋಡ್ಕೊಂಡು ಶುರು ಮಾಡಿರ್ತಾರೆ ಸೋದರ ಮಾವನ ಕಥೆನ ಅಂತ. ಹಾಗಾಗಿ ಸೋದರ ಮಾವ ಅಂದರೆ ಬುಧ. ಗುರು, ಜೀವನದಲ್ಲಿ ಗುರು ಅಂತಿರ್ತಾರಲ್ವಾ, ಗುರುವನ್ನು ಯಾರಿಂದ ನೋಡಬೇಕು? ಗುರುವಿಂದಲೇ ನೋಡಬೇಕು. ಪತಿಯನ್ನು ಕೂಡ ಗುರುವಿಂದ ನೋಡಬೇಕು, ಯಾಕೆಂದರೆ ಪತಿ ಗುರುವೇ ಆಗಿರ್ತಾನೆ ಅಂತ. ನ್ಯಾಯವಾದ ಪತಿಯಾದರೆ ಪತ್ನಿಗೆ ಗುರುವಾಗಬೇಕು ಅಂತ ಅರ್ಥ ಅಂತ. ಅವಳನ್ನು ಕೈ ಹಿಡಿದು ನಡೆಸಬೇಕು. ಸಪ್ತಪತಿ ಅಂದರೆ ಏನು? ಕೈ ಹಿಡಿದು ಜೀವನದಲ್ಲಿ ನಡೆಸಬೇಕು, ಜೀವನದ ಆಚೆಗೂ ಕೂಡ ನಡೆಸಬೇಕು ಅಂತ. ಗುರುಸ್ಥಾನ ಅದೊಂದು ಅಂತ. ಹಾಗಾಗಿ ಧವ ಸುಖಂ, ಈ ಪತಿಯ ಸುಖ, ಇದನ್ನು ಕೂಡ ಗುರುವಿನಿಂದ ಚಿಂತನೆ ಮಾಡ್ತಾರೆ.
ಪತ್ನಿಯನ್ನು ಯಾರಿಂದ ನೋಡಬೇಕು? ಶುಕ್ರನಿಂದ. ಸೇವಕರು, ಮನೇಲಿ ಸರ್ವೆಂಟ್ಸ್ ಇರ್ತಾರಲ್ವಾ, ಕೆಲಸದ ಆಳುಗಳಿರ್ತಾರೆ, ಯಾರಿಂದ ನೋಡಬೇಕು? ಶನಿಯಿಂದ. ಶನಿಯಿಂದ ಆಳುಕಾಳುಗಳು, ಶುಕ್ರನಿಂದ ಪತ್ನಿ, ಗುರುವಿನಿಂದ ಗುರು ಅಥವಾ ಪತಿ. ಪುರೋಹಿತರ ಬಗ್ಗೆ ತಿಳ್ಕೊಳ್ಬೇಕಪ್ಪ. ಗುರುವಿನಿಂದ ಸೋದರ ಮಾಮ ಸ್ನೇಹಿತರು, ಇದೆಲ್ಲ ಬುಧನಿಂದ. ಸೋದರರು ಕುಜನಿಂದ, ತಾಯಿ ಚಂದ್ರನಿಂದ, ತಂದೆ ಸೂರ್ಯನಿಂದ ಅಂತ. ಒಂದು ಆಸ್ಥಾನ, ರಾಜಾಸ್ಥಾನ ಅಂತ ತಗೊಳ್ಳಿ ನೀವು. ಇಲ್ಲಿ ಇದನ್ನು ನೋಡ್ಬೇಕು ಪುನಃ. ಅಂದರೆ ಗ್ರಹಮಂಡಲದ ಮೂಲಕ ಒಂದು ರಾಜಾಸ್ಥಾನ ನಳಿಬೇಕು ನಾವು ಅಂತಂದರೆ, ಸೂಚಕವಾಗಿ ಪಾರಿಭಾಷಿಕವಾಗಿರ್ತಕ್ಕಂಥ ಒಂದು ವಿಧಾನ ಯಾವುದು ಅಂದರೆ, ಈ ರಾಜ ಯಾರು? ರಾಣಿ. ಜೋರಾಗಿ ಕೇಳಬೇಕು ನೀವು, ಎಲ್ರಿಗೂ ಕೇಳಬೇಕು, ಇಡೀ ಸದಗೂ ಕೇಳಬೇಕು ನೀವು ಹೇಳಿದ್ದು. ಸೇನಾಪತಿ ಮಂಗಲ. ಯುವರಾಜ ಬುಧ. ಈಗ ರಾಜ ಗುರುಗಳು ಬೇಕೋ ಬೇಡವ? ರಾಜ ಅಂತ ಆದ್ಮೇಲೆ ಅದು ಸಚಿವ ಇಬ್ಬರಿಂದ ನೋಡ್ಬೋದು. ಗುರು ಶುಕ್ರ ಇಬ್ಬರು ಕೂಡ ಸಚಿವರಾಗ್ತಾರೆ. ಆದರೆ ಇಬ್ಬರು ಬೇರೆ ಬೇರೆ ತರಹ ಸಚಿವರು ಅಂತ. ಗುರು ದೇವಮಂತ್ರಿ ಅಂತ, ಶುಕ್ರ ದೈತ್ಯ ಮಂತ್ರಿ ಅಂತ. ಶುಕ್ರನಂಥ ಮಂತ್ರಿ ಆದರೆ ಅವನು ಅಂಥ ಸಲಹೆಗಳನ್ನು ಕೊಡ್ತಾನೆ. ದೈತ್ಯ ಮಂತ್ರಿ ಅವನು ದೈತ್ಯರಿಗೆ ಕೊಡಬೇಕಾದ ಸಲಹೆಗಳನ್ನು ಕೊಡ್ತಾನೆ. ಗುರುವಾದರೆ ದೇವತೆಗಳಿಗೆ ಕೊಡಬೇಕಾದ ಸಲಹೆ ಕೊಡ್ತಾನೆ. ಮಂತ್ರಿ ಎಂಥವ್ರನ್ನು ಗೊತ್ತಾಗಬೇಕಾದ್ರೆ ಇದರಿಂದ ಗೊತ್ತಾಗುವಂಥದ್ದು. ಇಬ್ಬರು ಸುಖ ಕೊಡ್ತಾರೆ. ಗುರುವೂ ಸುಖ ಕೊಡ್ತಾನೆ, ಶುಕ್ರನು ಸುಖವನ್ನು ಕೊಡ್ತಾನೆ. ಗುರುವಿನ ಸುಖ ತುಂಬ ಸಾತ್ವಿಕವಾಗಿರ್ತಕ್ಕಂಥದ್ದು, ಶುಕ್ರನ ಸುಖ ಮಾದಕವಾಗಿರುವಂಥದ್ದು. ಇನ್ನು ರಾಜಸ್ಥಾನದಲ್ಲಿ ಆಳುಕಾಳುಗಳು ಇರ್ತಾರೋ ಇಲ್ವೋ? ಅದು ಯಾರಿಂದ ನೋಡಬೇಕು? ಶನಿಯಿಂದ ಅಂತ. ಹೀಗೆ ನಿಮಗೊಂದು ಕೆಲವು ಉದಾಹರಣೆಗಳನ್ನು ಕೊಟ್ಟು ಅಂತ, ಹೇಗೆ ಕಾಲದ ಒಂದು ಅಂದರೆ ಸನ್ನೆ ಭಾಷೆ ಹೇಗಿರ್ತದೆ ಅಂತ. ನಾವು ಇನ್ನೂ ಎಲ್ಲ ಗ್ರಹಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇವೆ, ಪೂರ್ತಿ ಹೇಳಿಲ್ಲ ಇನ್ನೂ ಕೂಡ. ಅಷ್ಟೇ ಶುರು ಮಾಡ್ತಾ ಇದ್ದೇವೆ, ಎಷ್ಟು ವಿಷಯಗಳು ಬಂದು ಅಲ್ವಾ. ಇನ್ನು ರಾಶಿಗಳು ಸೇರಿಕೊಂಡ್ರೆ, ನಕ್ಷತ್ರಗಳು ಸೇರಿಕೊಂಡ್ರೆ ಜೊತೆಯಲ್ಲಿ ನೀವು ವಾಕ್ಯಗಳನ್ನು ರಚನೆ ಮಾಡ್ಬೋದು ಅದರ ಮೂಲಕ ಅಂತ. ಜ್ಯೋತಿಷಗಳು ಮಾಡೋದೇನು? ಈ ಗ್ರಹಸ್ಥಿತಿಯನ್ನು ಇಟ್ಕೊಂಡು ಪದಗಳನ್ನು ವಾಕ್ಯಗಳನ್ನು ರಚನೆ ಮಾಡ್ಬೋದು ಅಂತ, ಟ್ರಾನ್ಸ್ಲೇಟ್ ಮಾಡ್ಬೋದು ಅದನ್ನು ಅಂತ. ಇನ್ನು ಸರಿಯಾಗಿ ಹೇಳಬೇಕು ಅಂದರೆ, ಈ ಗ್ರಹಗತಿ, ಗ್ರಹಗಳ ವಿನ್ಯಾಸ ಇದೆಯಲ್ಲ, ಆ ವಿನ್ಯಾಸವನ್ನು ವಾಕ್ಯವಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ. ಭಾಷೆಗೆ, ಈ ಭಾಷೆಗೆ ನಮ್ಮ ಭಾಷೆಗೆ ತರ್ಜುಮೆ ಮಾಡ್ಕೊಳ್ಬೋದು ಅಂತ. ಆಗ ಕಾಲನ ಮಾತು ನಮಗೆ ಕೇಳಲಿಕ್ಕೆ ಆರಂಭ ಆಗ್ತದೆ ಅಂತ. ಕಾಲದ ಭಾಷೆ ನಮಗೆ ಕಿವಿಗೆ ಬರಲಿಕ್ಕೆ ಆರಂಭ ಆಗ್ತದೆ, ಮನಸ್ಸಿಗೆ ಹೃದಯಕ್ಕೆ ಬರಲಿಕ್ಕೆ ಆರಂಭ ಆಗ್ತದೆ ಅಂತ. ಎಷ್ಟು ಅದ್ಭುತ ಇದೆ ಅಲ್ವಾ ಅಂತ. ನಮ್ಮ ಹಿರಿಯರು ಎಂಥವ್ರು ಆಗಿದ್ರು ಆಲೋಚನೆ ಮಾಡಿ ಅಂತ. ಇದೆಲ್ಲ ಹೀಗೆ ಬರ್ತದೆ, ವ್ಯತ್ಯಾಸ ಇಲ್ಲ, ಪಕ್ಕ ಇರ್ತದೆ. ಇದೇನು ತಪ್ಪೆಲ್ಲ ಹೋಗೋದಿಲ್ಲ, ಬುದ್ಧಿ ತಪ್ಪಬೇಕು ಹೊರತು ಅಲ್ಲಿ ಕೊಟ್ಟ ವಿಷಯ ಒಂದು ಗೆರೆ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ, ನಿರ್ದಿಷ್ಟವಾಗಿ ಬರ್ತದೆ ಅಂತ. ಎಷ್ಟು ನಿರ್ದಿಷ್ಟವಾಗಿ ಅಂದರೆ, ನಿಮಗೆ ವರಾಹ ಮಿಹಿರರು ಗೊತ್ತಾ? ವರಾಹ ಮಿಹಿರ ಕೇಳಿದ್ದೀರಾ? ತುಂಬ ದೊಡ್ಡ ಗಣಿತಜ್ಞ, ಖಗೋಳಜ್ಞ ವರಾಹ ಮಿಹಿರರು. ಅವ್ರ ಹೆಸರು ಮಿಹಿರ ಅಂತ. ಮಿಹಿರ ಅಂದರೆ ಸೂರ್ಯ ಅಂತ. ಅವರಿಗೆ ವರಾಹ ಮಿಹಿರ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ವರಾಹ ಅಂದ್ರೆ ಏನು? ಹಂದಿ ಅಂತ. ಅದು ಆ ಶಬ್ದ ಹೇಳ್ಬೇಕು ಅವರಿಗೆ. ಪಾಪ ಅಂತಹ ದೊಡ್ಡ ವಿದ್ವಾಂಸ, ಭಾರತ ಮಾತಿ ಮುಗುಟ ಮಣಿ ಅಂತ ಅನ್ಬೋದು. ಅಂತಹ ವಿದ್ವಾಂಸರಿಗೆ ಅವ್ರ ಹಿಂದ್ಗಡೆಗೆ ಹಂದಿ ಅಂತ ಅರ್ಥ ಬರುವಂಥ ಶಬ್ದ ಹಚ್ಚೋದ ಸರಿ ಇದೆಯಾ? ಇದವ್ರಿಗೆ ಗೌರವ ತರ್ತದ? ಯಾಕಪ್ಪ ಮಾಡಿದ್ರು ಅದನ್ನ ಅಂದರೆ, ಅದಕ್ಕೊಂದು ಕಥೆ ಇದೆ ಅಂತ. ಅವರು ಒಬ್ಬ ರಾಜನಿಗೆ ಅವರೊಂದು ಭವಿಷ್ಯ ಹೇಳ್ತಾರೆ. ಅವನ ಮಗನ ಜಾತಕ ನೋಡಿ, ಅವನು 21ನೇ ವರ್ಷ, ಇಷ್ಟು ತಿಂಗಳು, ಇಷ್ಟು ದಿನ, ಇಷ್ಟು ಗಂಟೆ. ಅಂದರೆ ಗಂಟೆ ಅಂದರೆ ನೀವು ಗಳಿಗೆ ಅಂತ ತಗೊಳ್ಳಿ ಅಂತ, ಗಳಿಗೆ ವಿಗಳಿಗೆ ಅಂತ ಆ ಒಂದು ಪಿನ್ ಪಾಯಿಂಟ್ ಮಾಡಿ, ಅಷ್ಟು ಆಕ್ಯುರಸಿಯಲ್ಲಿ ಅವನು ಸಾಯ್ತಾನೆ, ಹಂದಿಯಿಂದ ಸಾಯ್ತಾನೆ. ಭವಿಷ್ಯ ಹೇಳ್ತಾರೆ ಅವರು. ಆ ರಾಜ ಹೇಳಿ ಕೇಳಿ ರಾಜ ಅಲ್ವ ಅವನು, ಅದು ಹೇಗೆ ಸಾಯ್ತಾನೆ ನೋಡ್ತೀನಿ ನಾನು ಅಂತ. ಹಾಗಾಗಿ ಅವನು
ಸರೋವರದ ಮಧ್ಯದಲ್ಲಿ, ದೊಡ್ಡ ನೀರಿನ ಆಸರೆಯ ಮಧ್ಯದಲ್ಲಿ ಒಂದೇ ಸ್ತಂಭ, ಅದರ ಮೇಲೊಂದು ಮನೆ. ಆ ಸ್ತಂಭದೊಳಗೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಹೊಂದಿಗೆ ಸಾಧ್ಯವಾ? ಮತ್ತು ಸುತ್ತಮುತ್ತ ಇರೋ ಹೊಂದಿ ಪೂರ್ತಿ ಕೊಲಿಸಿ ಆಯಿತು ಅವನು. ಆ 21ನೇ ವಯಸ್ಸು ಆ ಸಂದರ್ಭ ಬರಬೇಕಾದ್ರೆ ಎಲ್ಲ ಕಡೆಯಿಂದ ಕಾವಲು ಭಟ್ಟರು, ಸೈನ್ಯವೇ. ಯಾಕೆಂದರೆ ಇವರು ಭಾರಿ ಒಳ್ಳೆ ಜ್ಯೋತಿಷಿಗಳು ಅಂತ ಗೊತ್ತಿತ್ತು, ಒಳ್ಳೆ ದೈವಜ್ಞರು ಅಂತ ಗೊತ್ತಿತ್ತು ಅಂತ. ಆದರೆ ಆ ಕ್ಷಣದಲ್ಲಿ ಆ ರಾಜಕುಮಾರ ಸಾಯ್ತಾನೆ, ಹೊಂದಿ ಹಿಂದೆ ಸಾಯ್ತಾನೆ. ಅದೇನೊಂದು ಸಣ್ಣ ಎಡಬಟ್ಟಾಗಿ ಮೇಲಿದ್ದ ಹೊಂದಿ ವಿಗ್ರಹ ಕಲ್ಲಿನದು ಒಂದು ತಲೆ ಮೇಲೆ ಬಿತ್ತಂತೆ. ಸತ್ಯ ಹೋದ ಅಂತ. ಆಗ ಅವನಿಗೆ ವರಾಹಮೀರ ಅಂತ ಅವ್ರಿಗೆ ಹೆಸರಾಯಿತು ಅಂತ. ಎಷ್ಟು ಪಕ್ಕ ಇದ್ರು ಅವರು ಅಂತ. ಅಂದರೆ ಈ ಭಾಷೆ ಎಷ್ಟು ಪಕ್ಕ ಇದೆ ಅಂದರೆ ಅಷ್ಟು ಆಕ್ಯುರಸಿ, ಅಷ್ಟು ನಿರ್ದಿಷ್ಟವಾಗಿ ಇದು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ. ಆ ರೀತಿ ನಾವು ತಿಳ್ಕೊಳ್ಬೋದು, ಆ ರೀತಿ ನಾವು ಬೇರೆಯವ್ರನ್ನು ಕೂಡ ಎಚ್ಚರಿಸಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಕಾಲದ ಭಾಷೆ ಅಂತ ತಿಳ್ಕೊಳ್ಬೇಕು ಅಂತ. ಇದಕ್ಕೆ ಇನ್ನೊಂದು ಮುಖವೂ ಕೂಡ ಇದೆ, ಶಕುನಶಾಸ್ತ್ರ ಅಂತ ಕರೀತಾರೆ ಅದನ್ನು. ಶಕುನಶಾಸ್ತ್ರ ಅಂದರೆ ನೀವು ಮೇಲೆ ನೋಡಬೇಕು ಅಂತಿಲ್ಲ, ಸುತ್ತ ನೋಡ್ತಿದ್ರೆ ಸಾಕು ಅಂತ. ಸುತ್ತ ನೋಡಿದ ಘಟನಾವಳಿಗಳಿದೆಯಲ್ಲ, ಅದ್ರ ಮೂಲಕವೇ ನಾವು ಮುಂದೇನು ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಬೋದು ಅಂತ. ಮಾಯಾಮೃಗವನ್ನು ಕೊಂದು ರಾಮ ಹಿಂದಿರುಗುವಾಗ ನರಿ ಊಳಿಟ್ಟಿದಂತೆ. ಆ ನರಿ ಊಳಿಟ್ಟ ಆ ದಿಕ್ಕಿದೆಯಲ್ಲ, ಯಾವ ದಿಕ್ಕಿನಲ್ಲಿ ಅಂತ, ಆ ದಿಕ್ಕನ್ನು, ಆ ಆ್ಯಂಗಲ್, ಅದನ್ನು ಅಳತೆ ಮಾಡಿ ರಾಮ ಸೀತೆಗೇನಾಯಿತು ಅಂತ ಆತಂಕ ಪಡ್ತಾನೆ ಅಂತ. ಅಂದರೆ ಪ್ರಕೃತಿಯ ಭಾಷೆ ಅದು ಅಂತ. ನಮಗೆ ಆ ಸೂಕ್ಷ್ಮತೆ ಇದ್ದರೆ, ನಾವು ಸುತ್ತ ನೋಡ್ತಾ ಇದ್ದರೆ ಪ್ರಕೃತಿ ಸೂಚನೆ ಕೊಡ್ತಾ ಇರ್ತದೆ ಅಂತ. ಅದು ತುಂಬ ಅಂದರೆ ಸೂಕ್ಷ್ಮ ಇದೆ ಅದರಲ್ಲಿ. ದಿಕ್ಕುಗಳಲ್ಲಿ ದೀಪ್ತ, ಧೂಮಿನಿ, ಅಂಗಾರ ಅಂತ ಹೀಗೆ 3 ಅವಸ್ಥೆಗಳನ್ನ ಹೇಳ್ತಾರೆ. ದೀಪ್ತ ಅಂದರೆ ಹೊತ್ತು ಉರಿತಾ ಇದೆ ಅಂತ, ಧೂಮಿನಿ ಅಂದರೆ ಹೊಗೆ ಬರ್ತಾ ಇದೆ ಅಂತ, ಅಂಗಾರ ಅಂದರೆ ಕೆಂಡ ಆಗಿದೆ ಅಂತ. ಈಗ ಯಾವ ದಿಕ್ಕು ಅಂಗಾರವಾಗಿದೆಯೋ ಆ ದಿಕ್ಕಲ್ಲಿ ಒಂದು ಶಕುನ ಆಯಿತು ಅಂದರೆ ಆ ಘಟನೆ ಘಟಿಸಿ ಹೋಗಿದೆ ಅಂತ. ಅಂಗಾರ ಅಂದರೆ ಕೆಂಡಾಗಿದೆ ಅದು ಅಂತ. ಯಾವ ದಿಕ್ಕು ಧೂಮಿನಿಯೋ ಆ ಧೂಮಿನಿಯ ದಿಕ್ಕಿನಲ್ಲಿ ಒಂದು ಘಟನೆ ನಡೀತಾ ಇದೆ ಅಂದರೆ ಮುಂದಾಗಲಿಕ್ಕಿದೆ ಅದು ಅಂತ. ಹೊಗೆ ಆಡ್ತಾ ಇದೆ ಅದು, ಇನ್ನೂ ಆಗಿಲ್ಲ ಅದು ಅಂತ, ಮುಂದಾಗಲಿಕ್ಕಿದೆ ಅಂತ. ದೀಪ್ತವಾದ ದಿಕ್ಕಿನಲ್ಲಿ, ಉರಿತಾ ಇರೋ ದಿಕ್ಕಿನಲ್ಲಿ ಒಂದು ಶಕುನ ಆಯಿತು ಅಂದರೆ ಆ ಶಕುನದಿಂದ ಸೂಚಿತವಾದ ಘಟನೆ ನಡೀತಾ ಇದೆ ಅಂತ, ಈಗ ನಡೀತಾ ಇದೆ ಅಂತ. ಇದು ಪರ್ಯಾಯವಾಗಿ ಬದಲಾಗ್ತಾ ಹೋಗ್ತದೆ. ದಿಕ್ಕುಗಳಿಗೆ 8 ದಿಕ್ಕುಗಳೇನಿದೆ ಪರ್ಯಾಯವಾಗಿ ಬದಲಾಗ್ತಾ ಹೋಗ್ತದೆ, ದೀಪ್ತ, ಧೂಮಿನಿ, ಅಂಗಾರ ಅಂತ. ಅದರ ಮೂಲಕವಾಗಿ ಘಟನೆ ಮೊದಲಾಯಿತು, ಈಗಾಯಿತು, ಮುಂದೆ ಆಗ್ತಾ ಇದೆಯೋ ಅಂತ. ಎಲ್ಲವೂ ಕೂಡ ಕಾಲದ ಭಾಷೆ ಅಂತ. ಎಲ್ಲವೂ ಕೂಡ ಕಾಲದ ಭಾಷೆ. ನಾವು ಅದನ್ನು ತಿಳ್ಕೊಳ್ಬೇಕು ಅಂತ, ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಹಾಗಾಗಿ ಒಂದು ಅದ್ಭುತವಾದ ಶಾಸ್ತ್ರವೇ ಈ ಕಾಲ ಎಂಬ ಒಂದು ಸಂಗತಿಯನ್ನು ನಿರೂಪಣೆ ಮಾಡಲಿಕ್ಕೆ, ನಮಗೆ ಅರ್ಥ ಮಾಡಿಸಲಿಕ್ಕೆ, ಕಾಲದ ಮಾತುಗಳನ್ನು ನಮ್ಗೆ ಅರ್ಥ ಮಾಡಿಸಲಿಕ್ಕೆ ಪ್ರವೃತ್ತವಾಯಿತು ಅಂತ. ನಾವು ಆ ಶಾಸ್ತ್ರದ ಬಗ್ಗೆ, ಆ ಶಾಸ್ತ್ರವನ್ನು ತಂದವರ ಬಗ್ಗೆ ಗೌರವ ಇಟ್ಕೊಳ್ಬೇಕು, ಶ್ರದ್ಧೆ ಇಟ್ಕೊಳ್ಬೇಕು, ಮತ್ತು ಜಿಜ್ಞಾಸುಗಳಾಗಬೇಕು, ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ತುಂಬ ಸುಲಭ ಇದೆ, ನಾವು ಹೀಗೆ ಅರ್ಥ ಮಾಡ್ಕೊಳ್ತಾ ಹೋದರೆ ತುಂಬ ಸುಲಭ ಇದೆ ಅಂತ. ಮೇಷ ಅಂದರೆ ಏನು, ಮೀನ ಅಂದರೆ ಏನು, ಮೀನ ಅಂದರೆ ಕಾಲುಗಳು, ಮೀನದ ಹಿಂದೆ ಕುಂಭ ಇದೆ, ಕಾಲಿಗಿಂತ ಸ್ವಲ್ಪ ಮೇಲೆ ಏನಿದೆ ಅದು ಕುಂಭ ಅಂತ. ಹೀಗೆ ಬನ್ನಿ, ಮೇಷ ಅಂದರೆ ಏನು, ತಲೆ. ಮೇಷವನ್ನು ತಲೆ ಅಂತ ತಗೊಂಡ್ರೆ ನಾವು ಅಲ್ಲಿಂದ ಕ್ರಮವಾಗಿ ಹೋಗ್ತಾ ಬಂದರೆ ಮೀನ ಅನ್ನುವಾಗ ಕಾಲು ಬಂತು ಅಂತ. ಎಷ್ಟು ಸುಲಭ ಅಂತ. ಹಾಗಾಗಿ ಈಗ ಯಾವುದೋ ಒಂದು ರಾಶಿಯಲ್ಲಿ ಕುಜ ಇದ್ದಾನೆ ಅಂದರೆ, ಆ ಭಾಗ ಬಿಸಿ ಆಗ್ತಾ ಇದೆ ಅಂತ, ಆ ಭಾಗ ಉಷ್ಣ ಆಗ್ತಾ ಇದೆ ಅಂತ ಹೇಳ್ಬೋದು ಅಂತ, ಹೇಳೋಕ್ಕೆ ಅವಕಾಶ ಇದೆ ಅಂತ. ಹಾಗಾಗಿ ಈ ಸಣ್ಣ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಾಳೆ ನಾಡಿದ್ದು ಒಂದು ಚೂರು ಇದರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಜೀವನದಲ್ಲಿ ತುಂಬ ಉಪಯೋಗ ಆಗುವಂಥದ್ದು ಈ ಶಾಸ್ತ್ರಗಳು. ಇವೆಲ್ಲ ಪ್ರಾಕ್ಟಿಕಲ್ ಶಾಸ್ತ್ರಗಳು ಅಂತ. ಅಂದರೆ ಬದುಕಿನಲ್ಲಿ ಉಪಯೋಗ ತಗೊಳ್ಬೋದು ಅಂತ ಅರ್ಥ ಮಾಡ್ಕೊಂಡ್ರೆ, ಬೇರೆಯವ್ರಿಗೆ ಹೇಳೋದಕ್ಕೂ ಆಮೇಲೆ ಆಯ್ತದೆ, ನಮ್ಮ ಜೀವನದಲ್ಲಿ ನಾವು ಉಪಯೋಗ ತಗೊಳ್ಬೋದು ಅಂತ, ಅಂಥ ಶಾಸ್ತ್ರಗಳು ಅಂತ.
ಆಯುರ್ವೇದ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಯೋಗ ಇರ್ಬೋದು, ಧರ್ಮಶಾಸ್ತ್ರ ಇರ್ಬೋದು. ಇವೆಲ್ಲ ಪ್ರಾಕ್ಟಿಕಲ್ ಶಾಸ್ತ್ರಗಳು ಅಂತ, ಪ್ರಾಯೋಗಿಕ ಶಾಸ್ತ್ರಗಳು. ಜೀವನದಲ್ಲಿ ನೇರವಾಗಿ ನೀವು ಪ್ರಯೋಗ ಮಾಡಿ ಅನುಭವ ತಂದ್ಕೊಳ್ಬೋದು ಅಂಥದ್ದು ಅಂತ. ಹಾಗಾಗಿ ಅಲ್ಲೆಲ್ಲ ಕಾಲದ ವ್ಯಾಪ್ತಿಯನ್ನು ನೋಡೋಣ ಚೂರು ಚೂರಾದರೂ. ಆಯುರ್ವೇದ ಕಾಲ ಹೇಗೆ ಸಮನ್ವಯ, ಧರ್ಮಶಾಸ್ತ್ರ ಕಾಲ ಹೇಗೆ ಸಮನ್ವಯ, ಆ ರೀತಿಯಲ್ಲಿ ಅಂತ ಒಂದು ಚೂರು ಚೂರು ನೋಡಿದರೆ, ಒಂದು ದಿಕ್ಕು ನಿಮಗೆ ಹಿಡಿದ್ರೆ, ಆ ರುಚಿ ನಿಮಗೆ ಹಿಡಿದ್ರೆ ಮುಂದೆ ನೀವೇ ತಿಳ್ಕೊಳ್ತೀರಿ ಅದನ್ನು ಅಂತ. ಹಾಗಾಗಿ ಆ ಸಲುವಾಗಿ ಈ ಒಂದು ಪ್ರವಚನ ಇದು ಎಲ್ಲರ ಸಲುವಾಗಿ ಇರ್ತಕ್ಕಂಥದ್ದೇ. ಎಲ್ಲರೂ ಮಕ್ಕಳೇ, ಸಣ್ಣ ಮಕ್ಕಳು ಒಂಚೂರು ಅಲ್ಲೇ ಚೂರು ದೊಡ್ಡ ಮಕ್ಕಳು ಅಂತ ಅಷ್ಟೇ ವ್ಯತ್ಯಾಸ ಹೊರತು ತುಂಬ ವ್ಯತ್ಯಾಸವೇ ಇಲ್ಲ. ಹಾಗೆ ಎಲ್ಲರನ್ನೂ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾ, ಈ ಗ್ರಹಗಳು ಕೊಟ್ಟ ಕೊನೆಯಲ್ಲಿ ನೀವು ಗ್ರಹಗಳಿಗೆ ವಂದನೆ ಸಲ್ಲಿಸಬೇಕು ಅಂದರೆ ನೀವು ಈ ನವಗ್ರಹ ದೇವಸ್ಥಾನ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಆ ಶ್ಲೋಕ ಗೊತ್ತಿದೆ ನಿಮಗೆ? ಶ್ಲೋಕ ಹೇಳ್ತೀರಾ? ಅದಲ್ಲ. ಆಧಾರೇ ಪ್ರಥಮಂ ಸಹಸ್ರ ಕಿರಣಂ. ಗೊತ್ತಾಗತ್ತೆ, ಮುಂದಾರು ನಿಮ್ಗೊಂದು ಹೇಳ್ಕೊಡ್ದೇ ಇರೋದಿಲ್ಲ. ಆಧಾರೇ ಪ್ರಥಮಂ ಸಹಸ್ರ ಕಿರಣಂ ತಾರಾಧಿಪಂ ಸ್ವಾಶ್ರಯೇ. ಕೇಳಿದ್ದೀರಾ? ಮಾಹೇಯಂ ಮಣಿಪೂರಕೆ ಹೃದಯ ಬುಧಂ ಕಂಠೇತು ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಸೂನಂ ತ್ರಿಕೂಟಸ್ಥಲೆ ನಾಡೀ ಮರ್ಮಸು ರಾಹುಕೇತು ಗುಲಿಕಾನ್ ನಿತ್ಯಂ ನಮಾಮ್ಯಾಯುಷಿ. ನಿತ್ಯ ನಮಸ್ಕಾರ ಮಾಡಬೇಕು. ಅದರಿಂದ ಆಯುಷ್ಯನ ಪ್ರಾಪ್ತಿ ಆಗ್ತದೆ ನಮಗೆ. ಅಂದರೆ ನಮ್ಮ ಕಾಲ ವಿಸ್ತಾರ ಆಗ್ತದೆ ಅಂತ, ಕಾಲದ ಅನುಗ್ರಹ ಆಗ್ತದೆ ನಮಗೆ ಅಂತ. ನಮ್ಮ ಕಾಲ ಬೆಳಿಬೇಕು ಅಂದರೆ, ನಮ್ಮ ಕಾಲ ವಿಸ್ತಾರ ಆಗಬೇಕು ಅಂದರೆ, ನಮ್ಮ ಬದುಕು ವಿಸ್ತಾರ ಆಗಬೇಕು ಅಂದರೆ ಈ ಗ್ರಹಗಳನ್ನು ನಮಸ್ಕಾರ ಮಾಡಬೇಕು. ಎಲ್ಲಿ ಅಂದರೆ ಹೊರಗೆಲ್ಲೋ ಅಲ್ಲ. ಮೂಲಾಧಾರ ಚಕ್ರದಲ್ಲಿ ಸೂರ್ಯ, ಎಲ್ಲಕ್ಕಿಂತ ಕೆಳಗೆ ಅಂತ ಸೂರ್ಯನೇ ಆಧಾರ ಅಂತ. ನೀವು ಕೂತ್ಕೊಂಡ್ರೆ ಹೀಗೆ ಸುಖಾಸನದಲ್ಲಿ ಕೂತ್ಕೊಂಡ್ರೆ, ನಾವು ನಿಮಗೆ ಕೂತಿದ್ದೇವಲ್ಲ, ಹೀಗೆ ಕೂತ್ಕೊಂಡ್ರೆ ಎಲ್ಲಕ್ಕಿಂತ ಕೆಳಗೆ ಆಸನ ಸ್ಥಾನದಲ್ಲಿ ಸೂರ್ಯ ಬರ್ತಾನೆ ಅಂತ. ಆಧಾರೇ ಪ್ರಥಮಂ ಸಹಸ್ರ ಕಿರಣಂ. ಅಲ್ಲಿಂದ ಮುಂದೆ ಸ್ವಾಧಿಷ್ಠಾನ ಅಂತ ಒಂದು ಚಕ್ರ ಇದೆ, ಸ್ವಲ್ಪ ಮೇಲಕ್ಕೆ. ಅಲ್ಲಿಂದ ಸ್ವಾಧಿಷ್ಠಾನ ಅಂತ ಒಂದು ಚಕ್ರ ಇದೆ, ಅಲ್ಲಿ ಚಂದ್ರ. ತಾರಾಧಿಪಂ, ತಾರೆಗಳಿಗೆಲ್ಲ ಅಧಿಪತಿ ಯಾರು? ಸ್ವಾಶ್ರಯಿ, ಸ್ವಾಧಿಷ್ಠಾನ ಚಕ್ರದಲ್ಲಿ. ಮಾಹೇಯಂ, ಮಹಿಯ ಮಗ. ಮಹಿ ಅಂದರೆ ಭೂಮಿ, ಭೂಮಿಯ ಮಗ ಯಾರದು? ಮಂಗಲ ಅಂತ. ಕುಜ, ಕು ಅಂದರೆ ಭೂಮಿ, ಕುಜ ಅಂದರೆ ಭೂಮಿಯಿಂದ ಹುಟ್ಟಿದವನು, ಭೂಮಿಯ ಮಗನಂತೆ ಅವನು. ಈ ವಿಜ್ಞಾನಿಗಳು ಹಾಗೆ ಹೇಳ್ತಾರೆ, ಒಂದು ಕಾಲದಲ್ಲಿ ಭೂಮಿ ಜೊತೆಗೆ ಒಂದಾಗಿತ್ತದು, ಅದು ಯಾವುದೋ ಕಾಲದಲ್ಲಿ ಸಿಡಿದು ಬೇರೆ ಆಯ್ತದು, ಇದೇ ಒಂದು ಚೂರು ಬೇರೆಯಾಗಿ ಹೋಗಿರ್ತಕ್ಕಂಥದ್ದು ಅನ್ನೋದಾಗಿ ವಿಜ್ಞಾನಿಗಳ ಒಂದು ಅಂಬಾಣು ಕೂಡ ಇದೆ. ಈ ಕುಜ ಅನ್ನೋದು ಅಲ್ಲಿ ಕೂಡ ಸಮನ್ವಯ ಆಗ್ತಕ್ಕಂಥದ್ದು. ಹಾಗಾಗಿ ಅವನಿರುತ್ತಾನೆಂದರೆ ಅಲ್ಲಿಂದ ಸ್ವಲ್ಪ ಮೇಲಕ್ಕೆ ನಾಭಿ, ನಮ್ಮ ನಾಭಿ ಇದೆಯಲ್ಲ, ಅಲ್ಲೊಂದು ಚಕ್ರ ಇದೆ, ಮಣಿಪೂರ ಚಕ್ರ ಅಂತ ಹೆಸರು ಅದಕ್ಕೆ. ಅಲ್ಲಿ ಮಂಗಲ. ಹೃದಯ ಬುಧಂ, ಹೃದಯದಲ್ಲಿ ಅನಾಹತ ಚಕ್ರ ಇದೆ, ಅಲ್ಲಿ ಬುಧ ಇರ್ತಾನೆ. ಅಲ್ಲಿಂದ ಮೇಲೆ ಕಂಠದಲ್ಲಿ ವಿಶುದ್ಧಿ ಚಕ್ರ ಇದೆ, ಕಂಠೇತು ವಾಚಸ್ಪತಿಂ, ಅಲ್ಲಿ ಬೃಹಸ್ಪತಿ ಗುರು. ಹಾಗಾಗಿ ಗುರುವಿನ ಕೃಪೆ ಇಲ್ಲದೆ ಈ ವಾಕ್ ಪ್ರವೃತ್ತಿ ಇಲ್ಲ, ಗುರುವಿನ ಅನುಗ್ರಹ ಬೇಕು. ಅಲ್ಲಿಂದ ಮೇಲೆ ಭ್ರೂಮಧ್ಯೆ ಭೃಗುನಂದನಂ, ಶುಕ್ರ ಅಲ್ಲಿರ್ತಾನೆ ಅಂತ ಭ್ರೂಮಧ್ಯದಲ್ಲಿ ಅಂತ. ಮತ್ತೂ ಮೇಲೆ ಹೋದರೆ ಸಹಸ್ರಾರ ಚಕ್ರ, ಅಲ್ಲಿ ಶನಿ ಇರ್ತಾನಂತೆ. ನೀವು ಶನಿ ಬೈಬೇಡಿ ಅಂತ ಯಾಕೆ ಹೇಳಿದ್ವು ಅಂದರೆ, ಎಲ್ಲಿದೆ ಶನಿ ಜಾಗ? ದಿನಮಣೆಯ ಸೂನಂ ಪ್ರಕೂಟಸ್ಥಲೆ. ಪ್ರಕೂಟಸ್ಥಲ ಅಂದರೆ ಸಹಸ್ರಾರ ಚಕ್ರ, ಅಲ್ಲಿ ಶನಿ ಇರ್ತಾನಂತೆ. ಯಾಕೆಂದರೆ ಶನಿ ತಮೋಗ್ರಹ, ಕತ್ತಲು ಶನಿಯಿಂದ ಈ ಪ್ರಪಂಚವನ್ನು ಕತ್ತಲು ಮಾಡಿ ದೇವರನ್ನು ತೋರಿಸ್ತಾನ ಅಂತ. ಈ ತಮೋಗ್ರಹಕ್ಕಿರೋ ಯೋಗ್ಯತೆ ಏನು ಅಂದರೆ, ಅವನು ಆ ಕಡೆ ಕತ್ತಲು ಮಾಡಿದರೆ ಪ್ರಪಂಚ ಕಾಣ್ತಾ ಇರ್ತದೆ, ಈ ಕಡೆ ಕತ್ತಲು ಮಾಡಿದ್ರೆ ಪರಮಾತ್ಮ ಕಾಣ್ತಾ ಇರ್ತಾನೆ ಅಂತ. ಅದು ಆ ತಮೋಗ್ರಹದ ಒಂದು ಯೋಗ್ಯತೆ ಅದು ಅಂತ. ಹಾಗಾಗಿ ಆದರೆ ಶನಿಯ ಪ್ರವೃತ್ತಿ ಯಾವಾಗಲೂ ಹೇಗೆ ಅಂದರೆ, ಈ ಪ್ರಪಂಚವನ್ನು ಕತ್ತಲು ಮಾಡಬೇಕು ಅಂತ, ಈ ಪ್ರಪಂಚ ಕಾಣದಂಗೆ ಮಾಡಬೇಕು, ಪ್ರಪಂಚ ಬೇಡ ಅಂತ ಅನ್ನಿಸ್ಬೇಕು ಅಂತ, ಆ ಕಡೆಗೆ ಒಂದು ಪ್ರಯತ್ನ ಇರತಕ್ಕಂಥದ್ದು ಅಂತ. ಹಾಗೆ ಇಡೀ ಪ್ರಪಂಚವನ್ನು ಮರೆ ಮಾಡಿ ಅವನು ಪರಮಾತ್ಮನನ್ನು ತೋರಿಸೋದ್ರಿಂದ ಅಲ್ಲೂ ಕೂತ್ಕೊಂಡಿರ್ತಾನೆ ಅವನು ಅಂತ. ಹಾಗಾಗಿ ದಿನಮಣೆಯ ಸೂನು ಪ್ರಕೂಟ ಸ್ಥಲೆ ಅಂತ.
ಆಮೇಲೆ ನಾಡಿ ಮರ್ಮಸು ರಾಹು ಕೇತು ಗುಲಿಕಾನ್, ಈ ನಾಡಿಗಳ ಮರ್ಮಸ್ಥಾನದಲ್ಲಿ ಅವುಗಳು ಸೇರುವಲ್ಲಿ ಅಥವಾ ಅವುಗಳ ಕಾರ್ಯದಲ್ಲಿ, ನಾಡಿ ಕರ್ಮಸು ಅಂತ ಒಂದು ಪಾಠ ಇದೆ, ಅವುಗಳ ಕಾರ್ಯದಲ್ಲಿ ರಾಹು ಕೇತು ಮಾಂದಿ ಇವರೆಲ್ಲ ಇರ್ತಾರಂತೆ. ಅಲ್ಲಿ ಅವರಿಗೆ ನಮಸ್ಕಾರ ಮಾಡಿದರೆ, ಅಲ್ಲಿ ಅವರನ್ನು ದರ್ಶನ ಮಾಡಲಿಕ್ಕೆ ನಮಗೆ ಸಾಧ್ಯ ಆದರೆ, ನಾವು ಚಿತ್ತೈಕಾಗ್ರ್ಯ ಮಾಡಿ ನಮ್ಮ ಒಳಗೆ ಈ ಗ್ರಹಗಳನ್ನ ಆಯಾ ಸ್ಥಾನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯ ಆದರೆ, ಅಲ್ಲಿ ನಮಸ್ಕಾರ ಮಾಡೋಕ್ಕೆ ಸಾಧ್ಯ ಆದರೆ ಆಯುಷ್ಯ ವೃದ್ಧಿ ಆಗುವಂಥದ್ದು, ಕಾಲದ ಕರುಣೆ ಆಗುವಂಥದ್ದು ನಮ್ಮ ಮೇಲೆ ಅಂತ, ನಮ್ಮ ಆಯುಷ್ಯ ಹಿಗ್ಗುವಂಥದ್ದು ಅಂತ. ಹಾಗಾಗಿ ನಮ್ಮ ಒಳಗೆ ನಾವು ಈ ಗ್ರಹಗಳನ್ನಂದರೆ ಕಾರಣ ಧ್ವನಿಯನ್ನು, ಕಾರಣ ಅಭಿವ್ಯಕ್ತಿಯನ್ನು ಅಂತ ಭಾವಿಸಿ ನಾವು ಹೊಂದಿಸಬೇಕು. ಹಾಗೆ ಮಾಡೋಣ. ಆ ಎಲ್ಲ ಗ್ರಹಗಳು ನಿಮ್ಮೆಲ್ಲರನ್ನು ಕೂಡ ಅನುಗ್ರಹ ಮಾಡಲಿ, ನಿಮಗೆಲ್ಲ ಒಳ್ಳೆ ಕಾಲ ಬರುವಂತೆ ಅನುಗ್ರಹ ಮಾಡಲಿ, ಕೆಟ್ಟ ಕಾಲ ನಿಮಗೆ ಬರದೇ ಇರುವಂತೆ, ಬಂದರೂ ಕೂಡ ಅದನ್ನು ಧೀರೋದಾತ್ತವಾಗಿ ಎದುರಿಸುವಂತೆ, ಮೀರಿ ನಿಲ್ಲುವಂತೆ ಈ ಗ್ರಹೇಶ್ವರರು ನಮಗೆಲ್ಲ ಅನುಗ್ರಹ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.